ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರ ಆಲ್ರೆಡಿ 7 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 8th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಉಳಿದಿರೋ ಇನ್ನೆರಡು ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ದಯವಿಟ್ಟು ಹೈಪ್ ಮಾಡಿ ಕೆಲವು ಪಾಯಿಂಟ್ಸ್ ಕೊಟ್ಬಿಡಿ. ನೀವು ಕೂಡ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಾ ಇದ್ರೆ ಈ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ನನಗೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಇವತ್ತಿನ 8th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಮೌಸ್ ಪಾರ್ಟ್ 17 ಅಲ್ಲಿ ತುಂಬಾ ಜನ ನನ್ನ ಹೆಸರನ್ನ ಹೇಳಿ ಅಂತ ಕೇಳಿದ್ರಿ. ಬಟ್ ಆ ವಿಡಿಯೋ ಇವತ್ತು ರೆಕಾರ್ಡ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ದೀಪಾವಳಿ ಹಬ್ಬ ಅಲ್ವಾ. ಸೊ ಮನೆ ಕ್ಲೀನಿಂಗು, ಆ ಕೆಲಸ ಈ ಕೆಲಸ ಅಂತ ತುಂಬಾನೇ ಇದೆ. ಸೊ ನನಗೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಟೈಮ್ ಸಾಲ್ತಿಲ್ಲ. ಈ ಬ್ಲಾಕ್ ಬಂದು 2 days ಇಂದ ಅಪ್ಲೋಡ್ ಮಾಡ್ಲಿಲ್ವಲ್ಲ. ಸೊ ಇವತ್ತಾದ್ರೂ ಅಪ್ಲೋಡ್ ಮಾಡೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕೆಲವು ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ಸ್ ಅವ್ರ ಹೆಸರನ್ನ ಹೇಳಿ ಅಂತ ಕೇಳಿದ್ರಿ. ಮುಖ್ಯವಾಗಿ ಸೌಮ್ಯಾನವ್ರ ಬಗ್ಗೆ ಹೇಳ್ಬೇಕು. ಪಾಪ ಅವರು ಬಾತ್ರೂಮ್ ಅಲ್ಲಿ ಜಾರಿ ಕೆಳಗಡೆ ಬಿದ್ಬಿಟ್ಟಿದಾರಂತೆ. ಕೈಗೆ ತುಂಬಾನೇ ಗಾಯ ಆಗಿದೆ. ಸೊ ಆದಷ್ಟು ಒಂದ್ ಸ್ವಲ್ಪ ಓಡಾಡುವಾಗ ನೋಡ್ಕೊಂಡು ಓಡಾಡಿ ಸೌಮ್ಯ. ನನ್ನ ಮತ್ತೆ ನಮ್ಮ S4 ಫ್ಯಾಮಿಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರ ಕಡೆಯಿಂದಾನು ನಿಮ್ಗೆ ಆದಷ್ಟು ಬೇಗ ಕೈ ನೋವು ವಾಸಿ ಆಗ್ಲಿ ಅಂತ ದೇವರಲ್ಲಿ ಬೇಡ್ಕೋತೀವಿ. ಓಕೆನಾ? ಅಂಡ್ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆಗಿರೋ ಅಭಿಷೇಕ್ ಮತ್ತೆ ಸ್ವಾತಿ, ಒನ್ ಆಫ್ ಮೈ ಫೇವ್ರೆಟ್, ಸ್ವಾತಿ, ಅರ್ಪಿತಾ, ಚೇತನ, ರೂಪಾ, ಸಾನ್ವಿ ನಾರಾಯಣ, ಇವ್ರಿಗೆಲ್ಲರಿಗೂ S4 ವಾಯ್ಸ್ ಓವರ್ ಗೆ ವೆಲ್ಕಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿರ್ರಿ ಅಂತ ಹೇಳ್ತಾ ಇವತ್ತಿನ 8th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ಟ ಫೆನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋನ ಸಾಯ್ಸಕ್ಕೆ ಟ್ರೈ ಮಾಡಿರೋ ಆ ಕ್ರಿಮಿನಲ್ ಆಲ್ಮೋಸ್ಟ್ ನಮ್ ಹೀರೋನ ಮೇಲಿಂದ ಕೆಳಗಡೆ ತಳ್ಬಿಟ್ಟ. ನಮ್ ಹೀರೋನು ನೀರಿಗೆ ಬಿದ್ಬಿಟ್ಟ, ಅಂದ್ರೆ ಬ್ಲಾಕ್ ನೀರಿಗೆ ಬಿದ್ಬಿಟ್ಟ. ಆ ಟೈಮಲ್ಲಿ ಕೂಡ ಅವ್ನಿಗೆ ಹೀರೋಯಿನ್ ಬಗ್ಗೆನೇ ನೆನಪು ಬಂದಿದ್ದು. ಅಯ್ಯೋ ಹೀರೋಯಿನ್ ಪಾಪ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಅಂತ ಅವ್ನ್ ಮೈನ ಬಿಟ್ಟು ನಮ್ಮ ಬ್ಲಾಕ್ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಟ್ ಆಗ್ತಾನೆ ಇಲ್ಲ. ಏನಾಯ್ತಿದ್ದು ಹಂಗಾರೆ ನಾನು ಕಂಪ್ಲೀಟ್ ಆಗಿ ಮನುಷ್ಯನಾಗಿ ಚೇಂಜ್ ಆಗ್ಬಿಟ್ನಾ ಅಂತ ಸಖತ್ ಶಾಕ್ ಆಗ್ಬಿಟ್ಟ ನಮ್ ಬ್ಲಾಕ್. ಇವ್ನ ಈ ತರ ಒಂದ್ ಕಡೆ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಎಲ್ಲೋದಪ್ಪ ಹೀರೋ ಅಂತ ಹೇಳಿ ಪಾರ್ಟಿ ಕಂಪ್ಲೀಟ್ ಆಗಿ ಹುಡುಕ್ತಾ ಇರ್ತಾಳೆ. ಅಲ್ಲಿ ಹುಡುಕ್ತಾಳೆ, ಇಲ್ಲಿ ಹುಡುಕ್ತಾಳೆ, ಅವ್ನ ಎಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ಹೆಂಗೋ ನಮ್ ಹೀರೋ ಟೆಲಿಪೋರ್ಟ್ ಆಗಿ ಕರೆಕ್ಟ್ ಆಗಿ ಇವ್ರಿರೋ ಜಾಗದಲ್ಲಿರೋ ಬಾತ್ರೂಮ್ ಗೆ ಬಂದ್ಬಿಟ್ಟ. ಅಲ್ಲಿ ಬಂದ್ಮೇಲೆ ಆ ಕತ್ತಿನ ತೆಗೆದು ಪಕ್ಕದಲ್ಲಿರೋ ಡಸ್ಟ್ ಬಿನ್ ಗೆ ಹಾಕ್ಬಿಟ್ಟು ಇವಾಗೂ ಅಷ್ಟೇ ಅವ್ನ್ ಮೈಯಿಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಆಗ್ತಾನೆ ಇಲ್ಲ. ಬ್ಲಾಕ್ ಕೈಲ್ ಬರಕ್ಕೆ ಆಗ್ತಾ ಇಲ್ಲ. ಆದ್ರೆ ಫೈನಲ್ ಆಗಿ ನಮ್ ಹೀರೋನ್ ಕರೆಕ್ಟ್ ಆಗಿ ಹುಡ್ಕೊಂಡ ಬಾತ್ರೂಮ್ ಹತ್ರನೇ ಬಂದ್ಬಿಟ್ಟಿದ್ದಾಳೆ. ಇಲ್ಲೆಲ್ಲಾದ್ರೂ ಇದಾನ ಅಂತ ಆ ಡೋರ್ ಹತ್ರನೇ, ಅಂದ್ರೆ ಆ ಕಡೆ ನಮ್ ಹೀರೋ ಅಲ್ಲೇ ಇರ್ತಾನೆ. ಇಲ್ಲಿಂತ ನೀನು ಹುಡ್ಕೋದು, ಒಂದ್ ಮಾತು ಹೇಳಕ್ ಏನ್ ನಿನ್ಗೆ ಅಂತ ಬೈತಾಳೆ. ಆದ್ರೆ ಇವ್ನ್ಗಿತ್ರ ಗಾಯ ಆಗಿರೋದು ಕತ್ತಿಯಲ್ಲಿ ಚುಚ್ಬಿಟ್ಟಿದ್ದಲ್ವಾ ಕ್ರಿಮಿನಲ್, ಅದು ನಮ್ ಹೀರೋನ್ಗೆ ಗೊತ್ತಾಗ್ಬಾರ್ದು ಅಂತ ಬ್ಲಾಕ್ ಅದನ್ನ ಮುಚ್ಚಿಟ್ಕೊಳ್ತಾನೆ. ಅಷ್ಟೇ ಅಲ್ಲ, ನಿನ್ಗೆ ಹೇಳಿದ್ದೇನು, ಈ ಪಾರ್ಟಿಯಲ್ಲಿ ಬಂದಿರೋರ್ಗೆ ಯಾರಿಗಾದ್ರೂ ಬ್ಲಾಕ್ ಶಾಡೋ ಕಾಣಿಸ್ತದೆ ಒಳಗಡೆ ಹುಡ್ಕೋ ಅಂತ. ಯಾರಾದ್ರೂ ಹತ್ರ ಕಾಣಿಸಿದ್ರ ಅಂದಾಗ ಇವಳು ಇಲ್ಲ, ಆತರ ಯಾರು ಕಾಣಿಸಿಲ್ಲ, ಪವರ್ ಬೇರೆ ಕಟ್ಟಾಗೋಯ್ತಲ್ಲ. ಆದ್ರೆ ಯಾರೋ ಬಂದ್ ನನ್ಗೆ ಡಿಕ್ಕಿ ಹೊಡೆದ್ಬಿಟ್ಟೋದ್ರಲ್ಲ, ಅದ್ರಲ್ಲಿ ನನ್ಗೆ ತುಂಬಾನೇ ಮೋಸವಾಗಿರೋ ವಿಜುವಲ್ ಎಲ್ಲ ಬಂತು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ನಮ್ಮ ಬ್ಲಾಕ್ ಅರ್ಥ ಆಗದಿರೋ ವಿಷಯ ಏನಂದ್ರೆ, ಸಾಯೋ ಟೈಮಲ್ಲಿ ಕೂಡ ನನಗೆ ಯಾಕೆ ಇವಳು ಜ್ಞಾಪಕ ಬಂದ್ಲು ಅಂತ, ನೀರಲ್ಲಿ ಬಿದ್ದಾಗ ನೆನಪು ಬಂದಿರ್ತಾಳಲ್ಲ, ಇವಳು ಯಾಕೆ ಬಂದ್ಲು ಅಂತ. ಬಟ್ ಇದ್ರೂ ಇವಾಗ ಗಾಯ ಆಗಿರೋದನ್ನ ತೋರ್ಸ್ಕೊಳ್ಳೆ, ಸರಿ ಬಾ ಹೋಗೋಣ ಇಲ್ಲಿಂದ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಅದು ಕೈ ಇಟ್ಕೊಂಡೆ ಕರ್ಕೊಂಡ್ ಹೋಗ್ಬೇಕಾ. ಇದನ್ನ ಆ ಜಂಗನವನ್ ಬೇರೆ ನೋಡ್ಬಿಟ್ನಾ, ಅಷ್ಟೇ ಇನ್ನು ಟೆನ್ಷನ್ ಆಗೋಯ್ತು. ಆಲ್ರೆಡಿ ಹೀರೋನ್ ಮೇಲೆ ಒಂದ್ ಸೈಡ್ ಲವ್ ಅಂತ ಹೇಳಿದ್ವಲ್ಲ. ಸೊ ಫುಲ್ ಆಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದಾರೆ, ಬೇಡ ಕಣೋ ಲಿಮಿಟ್ ಮೀರಿ ಕುಡಿತಾ ಇದೆಯಾ ಅಂತ. ಆದ್ರೂ ಅದೆಲ್ಲ ಕೇರ್ ಮಾಡ್ಕೊಂಡಿಲ್ವೇ, ಲವ್ ಫೇಲಿಯರ್ ಆಗಿರೋ ಬೇಜಾರಲ್ಲಿ ಪಾಪ ಫುಲ್ ಆಗಿ ಕುಡಿತಾ ಇದ್ದಾನೆ. ಈಗ ಮನೆಗ್ ಬಂದಿರೋ ನಮ್ ಹೀರೋಯಿನ್ಗೂ ಅಷ್ಟೇ, ಹೀರೋನ ಅಜುನ ಕಿಸ್ ಮಾಡ್ಬಿಟ್ಟಿದ್ಲಲ್ವಾ, ಅದನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಆ ಕಡೆ ನಮ್ ಬ್ಲಾಕ್ ಒಂದೇ ಕನ್ಫ್ಯೂಷನ್, ಇವ್ನ್ ಮೈ ಬಿಟ್ಟು ಯಾಕೆ ನನ್ ಕೈಲಿ ಬರಕ್ ಆಗ್ತಾ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ನಂಬರ್ 7 ಮತ್ತೆ 416 ಸಖತ್ ಶಾಕ್ ಆಗ್ಬಿಟ್ರು. ಏನ್ ಹೇಳ್ತಾ ಇದೀರಾ, ಹಂಗಾದ್ರೆ ನೀವು ಕಂಪ್ಲೀಟ್ ಆಗಿ ಹ್ಯೂಮನ್ ಆಗಿ ಚೇಂಜ್ ಆಗ್ಬಿಟ್ರ ಹೆಂಗೆ, ಏನಾಯ್ತು ಅಂತ ಹೇಳಿ ಅಂದಾಗ, ಈ ತರ ಅವ್ನ ಕತ್ತಿಯಲ್ಲಿ ಚುಚ್ಚಿ ಮೇಲಿಂದ ನೀರಲ್ಲಿ ಆಗ್ಬಿಟ್ಟ ಅಂತ ಹೇಳಿದಾಗ, ಓ ಹಂಗಾದ್ರೆ ನೀವ್ 2ನೇ ಸತಿ ಸತ್ತೋಗ್ಬಿಟ್ಟಿದೀರಾ. ಆಲ್ರೆಡಿ ಸತ್ತಿರೋ ಮೈಯಲ್ಲಿ ನೀವಿದ್ರಿ, ಇವಾಗ ಮತ್ತೆ ಸತ್ತಿರೋದ್ರಿಂದ ನೀವ್ ಆ ಡೆಡ್ ಬಾಡಿ ಒಳಗಡೆ ಲಾಕ್ ಆಗ್ಬಿಟ್ಟಿದೀರಾ. ಇವಾಗ ನಿಮ್ಮನ್ನ ಹೆಂಗ್ ಅದರಿಂದ ಹೊರಗಡೆ ತಗೊಂಬರೋದು ನಮ್ಗೆ ಗೊತ್ತಾಗ್ತಾ ಇಲ್ವೇ ಅಂತ ಎಲ್ಲರೂ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕ್ರಿಮಿನಲ್ ಜೂನನ್ನ ಎಳ್ಕೊಂಡ್ ಹೋದ ಅಲ್ವಾ, ಅವನನ್ನ ಯಾವ್ದೋ ಒಂದು ಜಾಕೆ ಕರ್ಕೊಂಡ್ ಹೋಗಿದ್ದಾನೆ. ಪ್ಲಸ್ ಅಲ್ಲಿ ಇನ್ನೊಬ್ರು ಇದಾರೆ, ಅಲ್ಲಿ ಯಾರಿದಾರೆ ಅಂತ ಗೊತ್ತಿಲ್ಲ. ಅವ್ರ ಹತ್ರ ಈ ತರ ಹೀರೋನ ಸಾಯಿಸಿ ನೀರಲ್ಲಿ ಎತ್ತಾಕ್ಬಿಟ್ಟೆ ಅಂದಾಗ ಅವ್ರು ಟೆನ್ಷನ್ ಆಗಿ ಬೈತಾ ಇರ್ತಾರೆ, ಯಾಕೋ ಹೀರೋನ್ ಯಾಕೋ ಸಾಯಿಸ್ದೆ ಅಂತ. ಈ ಕ್ರಿಮಿನಲ್ ನ ಅವನು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಜೂನ ಅಂತೂ ಕೂಗಾಡ್ತಾ ಇರ್ತಾಳೆ, ಯಾಕೋ ಅವನನ್ನ ಯಾಕೋ ಸಾಯಿಸ್ದೆ, ಅವನೇನೋ ಪಾಪ ಮಾಡಿದ್ದ ಅಂತ. ಇದನ್ನ ಕೇಳಿಸ್ಕೊಂಡ ಕ್ರಿಮಿನಲ್ ಗೆ ಟೆನ್ಷನ್ ಆಗ್ಬಿಟ್ಟು ಬಂದು ಜೂನ ಕೆನೆಗ್ ಫಲೀರ್ ಅಂತ ಒಂದು ಕೊಡ್ತಾರೆ ನೋಡಿ, ಅವಳಂಗೆ ಕೆಳಗಡೆ ಬಿದ್ಬಿಟ್ಲು. ಅದಾದ್ಮೇಲೆ ಇವನ್ ಬೇರೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಈ ತರ ನೀರಲ್ಲಿ ಹೀರೋ ಬಾಡಿನ ಹಾಕ್ಬಿಟ್ಟು ಅವ್ನ್ ಸತ್ತೋಗಿರ್ತಾನೆ, ಹೆಂಗಾದ್ರು ಮೇಡಮ್ ಡೆಡ್ ಬಾಡಿನ ಹುಡ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ಹೀರೋಯಿನ್ ಮನೆಗೆ ಹೋಗ್ಬೇಕು ಅಂತ ಅವ್ರ ಮನೆ ರೂಮ್ ಅಲ್ಲಿರೋ ಒಂದು ಡೋರ್ ನ ಓಪನ್ ಮಾಡ್ಕೊಂಡು ಆ ಕಡೆಗೆ ಟೆಲಿಪೋರ್ಟ್ ಆಗ್ಬೇಕು ಅಂತ ನೋಡ್ತಾನೆ. ಬಟ್ ಆಗ್ತಾ ಇಲ್ಲ. ಯಾಕೆ ಏನಾಯ್ತು ಅಂದಾಗ ಆಗ ನಂಬರ್ 7 ಹೇಳ್ತಾರೆ, ಅದೇ ಹೇಳದ್ನಲ್ವಾ ನೀವು ಸ್ವಲ್ಪ ಹ್ಯೂಮನ್ ಆಗಿ ಚೇಂಜ್ ಆಗ್ತಾ ಇದೀರಾ ಅಂತ, ಮೋಸ್ಟ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆದಂಗೆ ಇದೀರಾ, ಅದಕ್ಕೆ ನಿಮ್ ಕೈ ಟೆಲಿಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅವ್ನಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕ್ರಿಮಿನಲ್ ನೈಟ್ ಹೇಳಿದ್ದ ಅಲ್ವಾ,
ಹೀರೋ ಡೆಡ್ ಬಾಡಿನ ಎತ್ಕೊಂಡ್ ಬನ್ನಿ ಅಂತ ಅವರೆಲ್ಲ ಹೋಗಿ ಹುಡುಕಿದಾರೇನೋ, ಡೆಡ್ ಬಾಡಿ ಸಿಗ್ಲಿಲ್ಲ ಅಂತ ಹೇಳಿದಾಗ ಏನು ಸಿಗ್ಲಿಲ್ವಾ, ನನ್ ಕಣ್ಮುಂದೆ ನಾನೇ ಅವ್ನ ಕತ್ತಿಯಲ್ಲಿ ಚುಚ್ಚಿ ಸಾಯಿಸಿ ನೀರ್ಗೆ ಹಾಕಿದೀನಿ, ನೀವೇನ್ ಈ ತರ ಹೇಳ್ತಾ ಇದೀರಂತ ಬೈಕೊಂಡು ಈ ಕಡೆ ನೋಡಿದ್ರೆ ನಮ್ ಹೀರೋ ಗುಂಡ್ಕಲ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದೇನಿದ್ ಇವನು ಚೆನ್ನಾಗೇ ಇದ್ದಾನೆ, ಹಾಗಾದ್ರೆ ಅವ್ನು ಸತ್ತಿಲ್ವಾ ಅಂತ ಹೇಳಿ ಬೈನಾಕುರಲ್ಲಿ ನೋಡ್ಕೊಂಡು ಈ ಕ್ರಿಮಿನಲ್ ಬೈಕೊಂತ ಇರ್ತಾನೆ. ಅಂದ್ರೆ ನಮ್ ಹೀರೋನ ಅವ್ನು ಯಾವಾಗೂ ಕಣ್ಗಾಣಿಸ್ತಾನೆ ಇರ್ತಾನಲ್ವಾ, ಸೊ ಅವ್ರ ಮನೆ ಹತ್ರನೇ ಇರೋದು. ಈಗ ಹೊರಗಡೆ ಬಂದಿರೋ ನಮ್ ಹೀರೋ ಯಾವ ಕಾರ್ ಅಂತ ಅವ್ನಿಗೆ ಗೊತ್ತಿಲ್ಲ, ಹೀರೋದ್ ಯಾವ ಕಾರ್ ಅಂತ ಗೊತ್ತಿಲ್ಲ. ಸೊ ಒಂದ್ ಕಾರ್ಕಿನ ತಗೊಂಡ್ ಬಂದು ತುಂಬಾ ಕಾರ್ಸ್ ನಿಂತಿದಲ್ವಾ ಅಂತ ಹೇಳಿ ಒಂದು ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಯಾವ್ದು ಬೀಪ್ ಆಗ್ತಿದೆ ಅದ್ರಲ್ಲಿ ಅದು ಕೂತ್ಕೊಂಡ. ಇನ್ನು ಹೇಳ್ಬೇಕಂದ್ರೆ ಅವ್ನಿಗೆ ಡ್ರೈವಿಂಗ್ ಬರೋದಿಲ್ಲ. ನಮ್ ಹೀರೋ ತಾನೆ ಡ್ರೈವಿಂಗ್ ಲೈಸೆನ್ಸ್ ಇರೋದು, ಬ್ಲಾಕ್ ಗೆ ಡ್ರೈವಿಂಗ್ ಮಾಡಕ್ ಬರಲ್ಲ. ರಿವರ್ಸ್ ಎತ್ತೀನಿ ಅನ್ನೋ ಹೆಸರಲ್ಲಿ ಹಿಂದ್ಗಡೆ ಹೋಗಿ ಡಿಕ್ಕಿ ಹೊಡೆದ್ಬಿಟ್ರು. ಅಯ್ಯೋ ಇವಾಗ ಈ ಕೆಲಸ ಬೇರೆ ಆಗೋಯ್ತೆ ಅಂತ ಭಯ ಪಡ್ತಾರೆ ಪಾಪ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಜಂಗ್ನ ತೋರಿಸ್ತಾನೆ. ಫುಲ್ ಆಗಿ ಕುಡಿದು ಟೈಟ್ ಆಗಿದ್ದಲ್ವಾ ನೈಟ್ ಪಾರ್ಟಿಯಲ್ಲಿ, ಹಂಗೆ ಫುಲ್ ನಿದ್ದೆನಲ್ಲಿ ಇರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆ ಟೈಮಲ್ಲಿ ಅವ್ನಿಗೊಂದು ಕಾಲ್ ಬರುತ್ತೆ. ಯಾರು ಕಾಲ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ನಿಮ್ಮಪ್ಪ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದಾಗ ಇವ್ನ್ಗೆ ಸಖತ್ ಶಾಕ್ ಆಗೋಯ್ತು. ಹಾಸ್ಪಿಟಲ್ ಗೆ ಹೋಗ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಇವ್ನ್ ರೂಮ್ ಅಲ್ಲಿ ತೋರಿಸ್ತಾರೆ ನೋಡಿ, ಆ ಬಾರ್ ಲೇಡಿಗೆ ಇವನೊಂದು ಗಿಫ್ಟ್ ಐಟಮ್ ಇಟ್ಟಿದೀನಿ ತಗೊಂಡೋಗಿ ಅಂತ ಹೇಳಿದ್ದಲ್ವಾ, ಅದು ಕೆಳಗಡೆ ಬಿದ್ದಿರೋದನ್ನ ತೋರಿಸ್ತಾರೆ. ಇದಕ್ಕೇನ್ ಸ್ಟೋರಿ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ಆದ್ರೆ ಇಲ್ಲಿ ನಮ್ಮ ಜಂಗ್ ಬಂದು ಹೀರೋಯಿನ್ ಗೆ ಕೂಡ ಹೇಳಿರ್ತಾನೆ ಹಾಸ್ಪಿಟಲ್ ಗೆ ಬಾ ಅಂತ. ಫಸ್ಟ್ ಇವಳು ಬಂದ್ಬಿಡ್ತಾಳೆ, ಇನ್ನು ಜಂಗ್ ಬಂದಿಲ್ಲ. ಅವ್ನ ಯಾಕೆ ಇನ್ನು ಬಂದಿಲ್ಲ ಅಂತ ಇವಳು ಗಾಬರಿಂದ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಒಂದ್ ಲೇಡಿನ ಅಡ್ಮಿಟ್ ಮಾಡಿರ್ತಾರೆ. ಅವ್ರ ಗಂಡ ಕೂಡ ಬಂದ್ಬಿಟ್ಟು ಇನ್ನು ಸತ್ತಿಲ್ವಾ ಅಂತೆಲ್ಲ ಜಗಳ ಮಾಡೋದನ್ನ ಓದ್ ಪಾಟಲ್ ನೋಡಿರ್ತೀವಿ. ಅವನು ಹೋಗ್ತಾ ಹೋಗ್ತಾ ನಮ್ ಹೀರೋಯಿನ್ ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋದಾಗ ಇವಳಿಗೊಂದು ವಿಜುವಲ್ ಬರುತ್ತೆ. ಅದ್ರಲ್ಲಿ ಬಟರ್ಫ್ಲೈ ವಾಚ್ ಹಾಕೊಂಡಿರೋನು ಇವನನ್ನ ಸಾಯಿಸೋ ತರ. ಅದನ್ನ ನೋಡಿ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಹಂಗೆ ತಿರುಗಿ ನೋಡಿದ್ರೆ ಅವ್ನ ಹಿಂದ್ಗಡೆ ಬ್ಲಾಕ್ ಶಾಡೋ ಇರೋದು ಇವಳ ಕಣ್ಣಿಗೆ ಕಾಣಿಸ್ತದೆ. ಒಂಥರ ತುಂಬಾ ಭಯ ಪಟ್ಲು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಜಂಗ್ ಕೂಡ ಬಂದ್ಬಿಟ್ಟು ಅವ್ರ ಅಪ್ಪನ ನೋಡಕ್ಕೆ ಅಂತ ಒಳಗಡೆ ಹೋಗಿರ್ತಾರೆ. ಅವಳು ನೋಡ್ಬಿಟ್ಟು ಹೌದು ನಿಮ್ಮ ಅಪ್ಪ ಹತ್ರ ಬ್ಲಾಕ್ ಶಾಡೋ ಕಾಣಿಸ್ತದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ತುಂಬಾ ಫೀಲ್ ಆಗ್ಬಿಟ್ಟ. ಆದ್ರೆ ಆ ಟೈಮ್ಗೆ ಅವ್ರ ಅಣ್ಣ ಬಂದವರು ಜಂಗ್ನ ಹಿಡ್ಕೊಂಡು ನಿನ್ಗೆ ಯಾರೋ ಬರ ಕೇಳಿದ್ರು, ಏನೋ ಕೈಲಿ ಬಂದೆ ಅಂತ ಹೇಳಿ ಅವನನ್ನ ಹಿಡ್ಕೊಂಡು ಜಗಳ ಮಾಡಕ್ಕೆ ಶುರು ಮಾಡ್ಬಿಟ್ರ. ಹೀರೋಯಿನ್ ತಡಿಬೇಕು ಅಂತ ನೋಡ್ತಾಳೆ. ಆ ಕೊಪ್ಪದಲ್ಲಿ ಅವ್ರನ್ನ ನೀನ್ ಅವಳೆ ಕೇಳಕ್ಕೆ ಅಂತ ಹೇಳಿ ಅವಳನ್ನ ಕೂಡ ಸೈಡ್ ಗೆ ತಳ್ಬಿಟ್ರು. ಅವಾಗ ಅವಳು ಹೋಗಿ ಬೀಳ್ಬೇಕಾದ್ರೆ ಜಂಗ್ ಅವ್ರ ಅಪ್ಪ ಮೇಲೆನೆ ಬೀಳೋದು. ಅವ್ರನ್ನ ಮುಟ್ಟಿದ ತಕ್ಷಣ ಅವ್ಳಿಗೆ ಇನ್ನೊಂದು ವಿಜುವಲ್ ಬರುತ್ತೆ. ಅದೇ ಬಟರ್ಫ್ಲೈ ವಾಚ್ ಹಾಕೊಂಡಿರೋನು ಇವ್ರನ್ನ ಬಂದು ಸಾಯಿಸೋ ತರ. ಯಾವನ್ ಇವ್ನ್ ಬಟರ್ಫ್ಲೈ ವಾಚ್ ಅವನು ಮತ್ತೆ ಮತ್ತೆ ಇವನೇನ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಭಯ ಪಡ್ತಾಳೆ. ಎಷ್ಟು ಕೊಬ್ಬಿದ್ರೆ ನನ್ ಹೀರೋಯಿನ್ ಮೇಲೆನೆ ಕೈ ಹಾಕ್ತಿಯ ಅಂತ ಹೇಳಿ ಜಂಗಿಗೆ ಕೋಪ ಬಂದು ಅವ್ರ ಅಣ್ಣನ ಸೈಡ್ ತಳ್ಬಿಟ್ಟು ಹೀರೋಯಿನ್ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟ. ಈ ತರ ಹೊರಗಡೆ ವಾರ್ಡ್ ಹೊರಗಡೆನೆ ಕೂತ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಈ ತರ ಬಟರ್ಫ್ಲೈ ವಾಚ್ ಹಾಕೊಂಡಿರೋನೆ ಒಬ್ಬ ನಿಮ್ಮಪ್ಪನ ಸಾಯಿಸೋದು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಹೀರೋ ಅವ್ರ ಅಮ್ಮ ಬರ್ತಾರೆ. ಆಲ್ರೆಡಿ ಹೇಳಿದ್ವಲ್ಲ ಹೀರೋ ಅವ್ರ ಅಮ್ಮ ಕೂಡ ಒಂದು ಡಾಕ್ಟರ್ ಅಂತ. ಸೊ ಬಂದವರು ಜಂಗ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಏನಿಲ್ಲ ನಿಮ್ಮ ಅಪ್ಪನ್ಗೆ ಆದಷ್ಟು ಬೇಗ ಹುಷಾರಾಗ್ಬಿಡತ್ತೆ, ನಾವು ಟ್ರೀಟ್ಮೆಂಟ್ ಮತ್ತೆ ಕೊಡ್ತೀವಿ ಅನ್ನೋ ತರ ಹೇಳ್ತಾ ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋಯಿನ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಎದ್ ಬಂದ್ಬಿಟ್ಲು. ಇನ್ನ ಡಾಕ್ಟರ್ ಹತ್ರ ಮಾತಾಡಿದ್ದಾದ್ಮೇಲೆ ಜಂಗು ಅಲ್ಲಿಂದ ಹೋಗ್ತಾನ. ಅಷ್ಟರಲ್ಲಿ ಇನ್ನೊಂದು ಡಾಕ್ಟರ್ ಬಂದು ಈ ತರ ಜೂನಾ ಕೆಲಸ ಬಿಟ್ಟು ರಿಸೈನ್ ಮಾಡ್ತಿದ್ದಾಳೆ. ಟೇಬಲ್ ಮೇಲೆ ರಿಸೈನ್ ಲೆಟರ್ ಬರ್ದಿದ್ಲು. ಯಾಕೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಯ್ತಾ ಅಂತ ಕೇಳಿದಾಗ ಹೀರೋ ಅವ್ರ ಅಮ್ಮಗೆ ಶಾಕು. ಏನು ಹೌದಾ, ನನ್ನ ಹತ್ರ ಇವಳು ಏನು ಹೇಳಲೇ ಇಲ್ವೇ ಅಂತ ಕಾಲ್ ಟ್ರೈ ಮಾಡ್ತಾ ಇದಾರೆ. ಬಟ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಇನ್ನೂ ಡೌಟ್ ಬರುತ್ತೆ ಇವ್ರಿಗೆ. ಈ ಕಡೆ ನಮ್ ಹೀರೋಯಿನ್ ಆ ಪೇಷಂಟ್ ಅವರ ಹಸ್ಬೆಂಡ್ ತನಗೆ ನೆಕ್ಸ್ಟ್ ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನ್ ಸಾಯಿಸೋದು. ಸೊ ಅವ್ನ ಇದನ್ನ ಏನ್ ಮಾತಾಡೋಣ ಅಂತ ಹೋಗಿ ನೋಡೋಷ್ಟ್ರಲ್ಲಿ ಅವನ ಜಾಗದಲ್ಲಿ ಇಲ್ಲ. ಪ್ಲಸ್ ಆ ಲೇಡಿನ ನೋಡ್ಕೊಳಕ್ಕೆ ಒಬ್ರು ಕಸನ್ ಕೂಡ ಇರ್ತಾರಲ್ವಾ, ಅವರು ಅಲ್ಲಿ ಇಲ್ಲ. ಎಲ್ಲೋಗಿರ್ಬೋದು ಅಂತ ಹೇಳಿ ಡೌಟ್ ಅಲ್ಲಿ ರಿಸೆಪ್ಷನ್ ಅಲ್ಲಿ ಬಂದು ಅವ್ರ ಅಡ್ರೆಸ್ ಎಲ್ಲ ಕೇಳಿದ್ರೆ ಇವರು ಕೊಡ್ತಾ ಇಲ್ಲ. ಹೆಂಗ್ ಮೇಡಮ್ ಇನ್ನೊಂದ್ ಪೇಷಂಟ್ ಎಲ್ಲ ನಿಮ್ಗೆ ಕೊಡಕ್ ಆಗತ್ತೆ ಅಂತ. ಆಗ ಜಂಗತ್ರ ಹೋಗಿ ಹೇಳ್ತಾಳೆ, ಈ ತರ ನಿಮ್ಮ ಅಪ್ಪನ ವಿಜುವಲ್ ಬಂತಲ್ಲ ಒಬ್ಬ ಬಟರ್ಫ್ಲೈ ವಾಚ್ ಹಾಕೊಂಡಿರೋನೆ ಸಾಯಿಸೋದು ಅಂತ. ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನು ನಿಮ್ಮ ಅಪ್ಪನ ಸಾಯಿಸೋದಕ್ಕೂ ಮುಂಚೆ ಇದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಒಂದು ಪೇಷಂಟ್ ಅವ್ರ ಹಸ್ಬೆಂಡ್ ನ ಸಾಯಿಸ್ತಾನೆ. ಸೊ ಆತರ ನಾವು ಅವನ್ನ ಕಂಡಿಡಿದ್ ಬಿಟ್ಟು ಆ ಬಟರ್ಫ್ಲೈ ವಾಚ್ ಅವ್ನ್ ಯಾರು ಅಂತ ಹೇಳಿ ನಾವು ಹುಡುಕ್ಬಿಟ್ರೆ ನಿಮ್ಮ ಅಪ್ಪನ ಕಾಪಾಡಬಹುದು ಅಂತ ಇವಳೊಂದು ಐಡಿಯಾನ ಕೊಡ್ತಾಳೆ. ಬಟ್ ಇಲ್ಲಿರೋರ್ ಅಡ್ರೆಸ್ ಕೊಡ್ತಾ ಇಲ್ವೇ. ತಕ್ಷಣ ನಮ್ ಹೀರೋಗೆ ಕಾಲ್ ಮಾಡಿ ವಿಷಯ ಹೇಳಿದಾಗ ನಮ್ ಹೀರೋನು ಹಾಸ್ಪಿಟಲ್ ಗೆ ಬರ್ತಾನೆ. ಪೊಲೀಸ್ ಅಲ್ವಾ, ಅಂದ್ರೆ ಡಿಟೆಕ್ಟಿವ್ ಅಲ್ವಾ, ಐಡಿ ಕಾರ್ಡ್ ಎಲ್ಲ ತೋರಿಸಿದಕ್ಕೆ ಅವ್ರ ಅಡ್ರೆಸ್ ಎಲ್ಲ ಕೊಟ್ಬಿಟ್ರು. ಸೊ ಹೀರೋಯಿನ್ ಬಾ ನಾವ್ ಹೋಗೋಣ ಅಂತ ಹೇಳಿ ಹೀರೋಯಿನ್ ಕರ್ಕೊಂಡು ಹೋಗ್ಬೇಕಾದ್ರೆ ಜಂಗ್ ಹೇಳ್ತಾನೆ, ನಾನು ಬರ್ತೀನಿ, ಯಾಕಂದ್ರೆ ನಮ್ಮ ಅಪ್ಪ ಕೂಡ ಇದ್ರಲ್ಲಿ ಸಂಬಂಧ ಪಟ್ಟಿದಾರಲ್ವಾ, ನಮ್ಮ ಅಪ್ಪನ ಕೂಡ ಅವ್ನು ಸಾಯಿಸ್ತಾನಲ್ವಾ, ನಾನು ಬರ್ತೀನಿ ಅಂದಾಗ ಹೀರೋಯಿನ್ ಅಂತಾಳೆ, ಅದೆಲ್ಲ ಏನು ತೊಂದ್ರೆ ಇಲ್ಲ, ಅಪ್ಪಗೆ ಏನು ಆಗಲ್ಲ, ಅಪ್ಪ ಚೆನ್ನಾಗಿರ್ತಾರೆ, ನೀನ್ ಇಲ್ಲೇ ಇದ್ದು ನೋಡ್ಕೊಂತ ಅವ್ನ್ ಕೈಯೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ರೆ ನಮ್ಮ ಬ್ಲಾಕ್ ಗೆ ಆಕ್ಚುಲಿ ಹೀರೋ ಅಂತಾನೆ ಇದೀನಿ ನಾನು, ಇವನ್ಗೆ ಗೊತ್ತ ತುಂಬಾ ಜೆಲಸ್ ಆಗಿ ಫೀಲ್ ಆಗುತ್ತೆ. ನೀನ್ ಬಾ ನೀನು ಅಂತ ಹೇಳಿ ಅವ್ನ್ ತರ ಅಂತ ಹೇಳ್ಕೊಂಡು ಹೊಟ್ಟೋಗ್ಬಿಟ್ಟ. ಆದ್ರೆ ಇದ್ರೆ ನೋಡಿ ಜಂಗ್ ಮುಖ ನೋಡಕ್ಕೆ ಆಗ್ತಲ್ಲ, ಪಾಪ ಬೇಜಾರ್ ಮಾಡ್ಕೊಂಡ. ಈ ಕಡೆ ನಮ್ ಹೀರೋಯಿನ್ ಇಬ್ರುನು ಆ ಪೇಷಂಟ್ ಅವ್ರ ಮನೆಗೆ ಬಂದ್ಬಿಟ್ರು. ಅಡ್ರೆಸ್ ತಗೊಂಡಿದ್ರಲ್ವಾ, ಆ ಜಾಗಕ್ಕೆ ಬಂದ್ ನೋಡಿದ್ರೆ ಒಳಗಡೆ ಎಲ್ಲಾ ಚಲಾಬಿಲಿಯಾಗಿ ಬಿದ್ದಿದೆ. ಪ್ಲಸ್ ಮುಜಿನ್ ಸಂಬಂಧಪಟ್ಟಿರೋ ಯಾವ್ದೋ ಒಂದು ಕೇಸ್ ರಿಪೋರ್ಟ್ಸ್ ಎಲ್ಲಾನು, ನ್ಯೂಸ್ ಪೇಪರ್ಸ್ ಕಟ್ಟಿಂಗ್ಸ್ ಎಲ್ಲಾನು ಅಲ್ಲಿ ಇರುತ್ತೆ. ಪ್ಲಸ್ ಅವರ ಫ್ಯಾಮಿಲಿ ಫೋಟೋ ಕೂಡ ಇರುತ್ತೆ. ಅದ್ರ ನೋಡಿ ನಮ್ ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಆ ಫೋಟೋನಲ್ಲಿರೋದು ಸಿಯಾಂಗ್ ಚೋಲ್ ಅನ್ನೋ ಒಂದು ಫ್ರೆಂಡ್. ನಮ್ ಹೀರೋಯಿನ್ಗೆ ಅವನು ಫ್ರೆಂಡ್, ನಮ್ ಹೀರೋಗೆ ಒಂದು ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೇಕು. ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ಬೇರೆ ಜಾಗಕ್ಕೆ ಹೊರಟೋಗಿದ್ನಲ್ವಾ, ಅವಾಗ ಇವನೇ ನಮ್ ಹೀರೋಯಿನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಿದ್ದು. ಅವ್ಳ ಕಣ್ಣಿಗೆ ಹಾಕೊಂಡ್ರ ಸ್ಪೆಕ್ಸ್ ನ ತೆಗೆದ್ಬಿಟ್ಟು ಹೀರೋ ಹೇಳಿದ್ದ ಅಲ್ವಾ ನೀನ್ ಸ್ಪೆಕ್ಸ್ ಹಾಕೊಂಬೇಡ ಅಂತ, ಮತ್ತೆ ನಾಕ್ ಹಾಕೊಂತ ಇದೀಯ ಅಂತ ತೆಗಿತಾನೆ. ನೋಡಿದ್ರೆ ಅವ್ನ ಹಿಂದ್ಗಡೆ ಬ್ಲಾಕ್ ಶಾಡೋ ಇರುತ್ತೆ. ಅದ್ರ ನೋಡಿ ಇವಳು ಸಖತ್ ಶಾಕ್ ಆಗ್ಬಿಟ್ಲು. ಅವನ ಮುಟ್ಟಿದಾಗ ಅವಳಿಗೆ ವಿಜುವಲ್ ಕೂಡ ಗೊತ್ತಾಗುತ್ತೆ. ಯಾವ್ದೋ ಏನೋ ಜಾಗದಲ್ಲಿ ಬ್ಲಾಸ್ಟ್ ಆಗಿರೋ ತರ ಅಥವಾ ಆಕ್ಸಿಡೆಂಟ್ ಆಗಿರೋ ತರ, ಇವ್ನು ಫುಲ್ ಕಂಪ್ಲೀಟ್ ಬ್ಲಡ್ ಆಗಿ ಬಿದ್ದಿರೋ ತರ ಇವಳಿಗೆ ವಿಜುವಲ್ ಬರುತ್ತೆ. ಅದನ್ನ ನೋಡಿ ತುಂಬಾ ಭಯ ಆಗ್ಬಿಟ್ಲು. ಬೇಡ ನಾಳೆ ನೀನ್ ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾಳೆ. ಇವನು ಯಾಕೆ
ಯಾಕತ್ರ ಹೇಳ್ತಾ ಇದೀಯಾ, ನಾಳೆ ಸ್ಕೂಲ್ ಕಡೆಯಿಂದ ನಮ್ಮನ್ನ ಮೂವಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ. ನೋಡಿ ಹಂಗೆ ತಿರುಗಿ ನೋಡಿದ್ರೆ ಅಲ್ಲಿ ಇರೋ ಅಷ್ಟು ಸ್ಟೂಡೆಂಟ್ಸ್ ಬೆನ್ನಿಂದಗಡೆ ಕೂಡ ಶಾಡೋ ಕಾಣಿಸ್ತಾ ಇರುತ್ತೆ. ಇವಳಿಗೆ ತುಂಬಾ ಭಯ ಆಗೋಯ್ತು. ಸಾಲದಕ್ಕೆ ಅವ್ನ ಫ್ರೆಂಡ್ ಇನ್ನೊಬ್ಬ ಇರ್ತಾನೆ, ಹಂಗೆ ಹಿಪ್ ಹಾಪ್ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಏ ಯೋ ಮ್ಯಾನ್ ಕಮ್ ಕ್ಲಾಸ್ ಹೋಗೋಣ ಅಂತ ಹೇಳಿ ಓವರ್ ಆಗಿ ಸೀನ್ ಹಾಕೊಂಡ್ ಹೇಳ್ತಾನ. ಇದನ್ನ ನೋಡಿ ಸಿಯಾಂಗ್ ಜೋಲ್ಗೆ ನಗು ಬಂದ್ಬಿಡ್ತು. ಸರಿ ಬಾ ಹೋಗೋಣ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ ಕೂಗಿ ಹೇಳ್ತಾಳೆ, ಬೇಡ ನೀನ್ ನಾಳೆ ಎಲ್ಲೂ ಹೋಗ್ಬೇಡ, ನೀನ್ ನಾಳೆ ಮೂವಿಗೆ ಹೋಗ್ಬೇಡ ಅಂತ. ಸರಿ ಆಯ್ತು ಬಿಡು, ನಾನು ಎಲ್ಲಿ ಹೋಗಿಲ್ಲ ಅಂತ ಹೇಳಿ ಅವ್ನ ಪಾಡ್ಗ ಅಲ್ಲಿಂದ ಹೊರಟೋದ. ಇವಾಗ ಅದನ್ನ ನೆನ್ಸ್ಕೊಂಡು ಅವಳು ತುಂಬಾ ಫೀಲ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಫೋಟೋನ ನಮ್ ಹೀರೋಗೆ ತೋರಿಸ್ಬಿಟ್ಟು ಇವ್ನು ಯಾರಂತ ನಿನ್ಗೆ ನೆನ್ಪಿದಾನ, ನಿನ್ ಕ್ಲೋಸ್ ಫ್ರೆಂಡ್, ನೀನ್ ಊರ್ ಬಿಟ್ಟೋದ್ಮೇಲೆ ನನ್ ಜೊತೆ ಕ್ಲೋಸ್ ಆಗಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದಿದ್ದಂದ್ರೆ ಇವ್ನೊಬ್ನೇ, ಬಟ್ ಅವ್ನು 20 ವರ್ಷದ ಹಿಂದೆನೆ ಸತ್ತೋದ. ಮುಜಿನಲ್ಲಿ ನಡೆದಿರೋ ಒಂದು ಆಕ್ಸಿಡೆಂಟ್ ಅಲ್ಲಿ ಪಾಪ ಸತ್ತೋದ. ಸ್ಕೂಲ್ ಕಡೆಯಿಂದ ಎಲ್ಲರೂ ಆ ಮೂವಿಗೆ ಹೋಗಿದ್ರು, ಸ್ಟೂಡೆಂಟ್ಸ್ ನೆಲ್ಲ ಕರ್ಕೊಂಡ್ ಹೋಗಿದ್ರು. ಆ ಟೈಮ್ ಅಲ್ಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಹತ್ತತ್ರ 300 ಜನ ಸತ್ತೋದ್ರು. ಅದ್ರಲ್ಲಿ ಇವನು ಒಬ್ಬ. ನಾನು ಅವತ್ತು ಅವ್ನಿಗೆ ಹೋಗ್ಬೇಡ ಅಂತ ಅಷ್ಟ್ ಹೇಳ್ದೆ, ಇದ್ರು ನನ್ ಮಾತೆ ಕೇಳಲಿಲ್ಲ, ಹೋದ, ನಾನು ಅವನ್ನ ಬಿಟ್ಕೊಟ್ಬಿಟ್ಟೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಹೇಳ್ತಾಳೆ. ಆಕ್ಚುಲಿ ಅವ್ರು ಮೂವಿ ನೋಡಕ್ ಹೋಗಿದ್ರಲ್ವಾ, ಬಿಲ್ಡಿಂಗ್ ಒಂದು ಹೊಸ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿನೇ ಎಲ್ಲರೂ ಸತ್ತೋಗಿರೋದು. ಆ ಬಿಲ್ಡಿಂಗ್ ಓನರ್ ಮೇಲೆ ಕೇಸ್ ಆದಾಗ ಅವನು ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಕಾರಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವನು ಸತ್ತೋಗ್ಬಿಟ್ಟ. ಅವಾಗ್ಲೇ ಕೇಸ್ ನ ಕೂಡ ಕ್ಲೋಸ್ ಮಾಡ್ಬಿಟ್ರು. ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ತುಂಬಾ ಫೀಲ್ ಮಾಡುವಾಗ ಹಂಗೆ ಆ ಸೀನ್ ನ ಕೂಡ ತೋರಿಸ್ತಾರೆ. ಇತರ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ವಿಚಾರಣೆ ನಡೆಸಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಅಲ್ಲಿರೋ ಕೆಲವರು ಪಬ್ಲಿಕ್ ಎಲ್ಲ ಹೋಗ್ಬಿಟ್ಟು ಹೋರಾಟ ಎಲ್ಲ ಮಾಡ್ತಾ ಇರ್ತಾರೆ. ಆ ಪಬ್ಲಿಕ್ ನೆಲ್ಲ, ಈ ಹೋರಾಟ ಮಾಡ್ತಾ ಇರೋರನ್ನೆಲ್ಲ ಅವರಪ್ಪ ಹಂಗೆ ಸೈಲೆಂಟ್ ಆಗಿ ನೋಡ್ಕೊಂಡು ಹೊರಟೋದ್ರು. ಇವಾಗ ಹಂಗೆ ಪ್ರೆಸೆಂಟ್ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಆ ಲೇಡಿಯನ್ನ ನೋಡ್ಕೊಳ್ತಾ ಇರೋದು ಒಂದು ಕಸಿನ್ ಅಲ್ವಾ ಪೇಷಂಟ್ ನ. ಆ ಕಸಿನ್ ಹತ್ರ ಪಕ್ಕದ ಬೆಡ್ಡ್ ಲೇಡಿ ಅಂತ ಕಾಣುತ್ತೆ. ಅವ್ರು ಬಂದು ಕೇಳ್ತಾರೆ, ಯಾಕವತ್ತು ಇವ್ರ ಗಂಡ ಹತ್ರ ಅಷ್ಟು ಮೋಸವಾಗಿ ನಡ್ಕೊಂಡ, ಹೊಡೆದ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನೀನೆಲ್ಲ ಏನಕ್ ಬದುಕಿದ್ಯಾ ಅಂತ ಹೇಳಿ ಅಷ್ಟು ಆಕ್ರೋಶವಾಗಿ ನಡ್ಕೊಂಡ್ರು, ಯಾಕೆ ಅಂದಾಗ, ಅದಾ 20 ವರ್ಷದಿಂದ ಮುಜ್ಜಿನಲ್ಲಿ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿ 300 ಜನ ಸತ್ತೋದ್ರಲ್ವಾ, ನ್ಯೂಸ್ ನಿಮ್ಗೆ ಗೊತ್ತಲ್ವಾ, ಅದ್ರಲ್ಲಿ ಪಾಪ ಇವ್ರ ಮಗನೂ ಇದ್ದ. ಸ್ಕೂಲ್ ಕಡೆಯಿಂದ ಬಿಲ್ಡಿಂಗ್ ಗೆ ಫಿಲ್ಮ್ ಗೆ ಕರ್ಕೊಂಡು ಹೋಗಿದ್ರಂತೆ. ಆ ಟೈಮ್ ಅಲ್ಲಿ ಈ ತರ ಆಗೋಯ್ತು. ಆಕ್ಚುಲಿ ಸ್ಕೂಲಲ್ಲಿ ಈ ತರ ಫಿಲ್ಮ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಹುಡುಗ ಫಸ್ಟ್ ನಾನು ಹೋಗಲ್ಲ ಅಂತಾನೆ ಹೇಳ್ದ. ಅವಾಗ ಇವ್ರ ಅಮ್ಮ ಕೂಡ ಮೈಹುಷಾರ್ ಇರ್ಲಿಲ್ವಲ್ಲ, ಅಂದ್ರೆ ಈ ಲೇಡಿ ಕೂಡ ಮೈಹುಷಾರ್ ಇರ್ಲಿಲ್ವಲ್ಲ, ಸೊ ನನ್ ಮೈಹುಷಾರ್ ಇಲ್ಲ ಅಂತಾನೆ ಅವ್ನು ಹೋಗ್ತಾ ಇಲ್ವೇನೋ, ಮಕ್ಕಳ ಜೊತೆ ಎಂಜಾಯ್ ಮಾಡ್ಲಿ ಅಂತ ಅವರೇ ಸ್ವಲ್ಪ ಫೋರ್ಸ್ಫುಲ್ ಆಗಿ ಕಳ್ಸಿದ್ರು. ಹಂಗೋಗಿದ್ದಕ್ಕೆ ಅವ್ರ ಮಗ ಸತ್ತೋದ ಅಂತ ಹೇಳಿ ಅವ್ರ ಗಂಡ ಬಂದು ಬ್ಲೇಮ್ ಮಾಡಿ ಈ ಲೇಡಿ ಈ ತರ ಬೈತಾ ಇರೋದು ಅಂತೆಲ್ಲ ಹೇಳ್ತಾರೆ. ಇವಾಗ ಲೇಡಿ ಅವ್ರ ಹಸ್ಬೆಂಡ್ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು 3 ಸ್ಕೂಲ್ ಹುಡುಗರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರನ್ನ ನೋಡ್ತಾ ಇದ್ರೆ ಅವ್ರಿಗೆ ಅವ್ರ ಮಗನೇ ನೆನಪು ಬರೋದು. ಅದ್ ನಂಗೆ ಫ್ಲಾಶ್ ಬ್ಯಾಕ್ ಕೂಡ ತೋರಿಸ್ತಾರೆ. ಅವ್ನು ಹೋಗಲ್ಲ ಅಂತ ತುಂಬಾ ಡಲ್ ಆಗಿರ್ತಾನೆ. ಆಕ್ಚುಲಿ ಆ ಟೈಮಲ್ಲಿ ಅವ್ರ ಅಮ್ಮಗ್ ಮೈಹುಷಾರ್ ಇರೋದಿಲ್ವಲ್ಲ, ಟ್ರೀಟ್ಮೆಂಟ್ ಗೆ ಕೈಲಿರೋ ಉಂಗ್ರನು ಕೂಡ ಮಾರ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅದರಿಂದ ಅವ್ನಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಇದ್ರೂನು ಮಕ್ಕಳ ಜೊತೆ ನೀನ್ ಎಂಜಾಯ್ ಮಾಡ್ಬೇಕು ಹೋಗು ಅಂತ ಹೇಳಿ ತುಂಬಾನೇ ಫೋರ್ಸ್ಫುಲ್ ಆಗಿ ಕಳ್ಸಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವ್ರಿಗೆ ಶಾಕಿಂಗ್ ಆದ ವಿಷಯ, ಈ ತರ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ 300 ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಈ ಪೇರೆಂಟ್ಸ್ ಇಬ್ರಿಗೂ ಶಾಕ್ ಆಗ್ಬಿಟ್ಟು ಎದ್ನೋ ಬಿದ್ನೋ ಅಂತ ಹೇಳಿ ಆಕ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅವ್ರ ಮಗನ್ ಬಗ್ಗೆ ಹೆಸರೆಲ್ಲ ಕೊಟ್ಟು ಕೇಳಿದಾಗ ಅವ್ರ ಮಗ ಇತರ ನಿಮ್ ಮಗನು ಫುಲ್ ಆಗಿ ಸುಟ್ಟು ಬಿದ್ಬಿಟ್ಟಿದ್ದಾನೆ, ಬಾಡಿ ಸಿಗ್ಲಿಲ್ಲ, ಆದ್ರೆ ಅವ್ನ ಕೈಯಲ್ಲಿ ಒಂದು ಉಂಗ್ರ ಇತ್ತು, ಇದು ನಿಮ್ ಮಗದೇ ಅಂತ ಹೇಳಿ ನಾವು ಕಂಡಿಡ್ದು ಎತ್ತಿದ್ವಿ ಅಂತ ಹೇಳಿ ಒಂದು ಸೂಟ್ ಕೇಸ್ ನ ಕೊಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಆ ಹುಡುಗ ಕೈ ಇರುತ್ತೆ, ಕೈಯಲ್ಲಿ ರಿಂಗ್ ನ ಕೂಡ ಹಾಕೊಂಡಿರ್ತಾನೆ. ಅವ್ರಮ್ಮ ಉಂಗ್ರ ಮಾರ್ಬಿಡ್ತಾನೆ, ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಆದ್ರೆ ಅವ್ನು ಅದಕ್ಕೂ ಮುಂಚೆನ ಉಂಗ್ರನ ಬಿಡಿಸಿ ಕೈಗೆ ಹಾಕೊಂಡು ಆಮೇಲೆ ಮೂವಿಗೆ ಹೋಗಿರೋದು. ಇದನ್ನ ನೋಡಿ ಅವ್ರಪ್ಪ ತುಂಬಾನೇ ಬೇಜಾರಾಗೋಯ್ತು, ತುಂಬಾ ಫೀಲ್ ಮಾಡಿ ಹತ್ತಿರ್ತಾರೆ. ಇವಾಗ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ನ ಮತ್ತೆ ಬ್ಲಾಕ್ ನ ತೋರಿಸಿದ್ರೆ ಅವರ ಫೋಟೋಸ್ ಎಲ್ಲ ತಗೊಂಡು ಒಂದು ಚರ್ಚ್ ಫಾದರ್ ಹತ್ರ ಹೋಗಿರ್ತಾರೆ. ಆಕ್ಚುಲಿ ಚರ್ಚ್ ಕಡೆಯಿಂದಾನೆ ಅವತ್ತು ಅಂದ್ರೆ 20 ವರ್ಷಗಳ ಹಿಂದೆ ಹೋರಾಟ ಮಾಡಿದ್ದು, ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಹಂಗೆ ಹಿಂಗೆ ಅಂತ. ಅವ್ರ ಹತ್ರ ಫೋಟೋನೆಲ್ಲ ತೋರಿಸ್ಬಿಟ್ಟು ಇವ್ರು ಯಾರಂತ ಗೊತ್ತಾ, ಇವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದಾಗ ಅವ್ರ ಫೋಟೋ ನೋಡ್ಬಿಟ್ಟು ಹೇಳ್ತಾರೆ, ಇತರ 20 ವರ್ಷದಿಂದ ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಅವ್ರ ಮಗನೂ ಸತ್ತೋಗ್ಬಿಟ್ಟ, ಸೊ ಅವ್ರ ಅವಾಗವಾಗ ನಮ್ ಚರ್ಚ್ ಗೆ ಪ್ರೇಯರ್ ಮಾಡಕ್ಕೆ ಅಂತ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಆ ಘಟನೆಯಲ್ಲಿ ಸತ್ತಿರೋ ಎಲ್ಲಾ ಫ್ಯಾಮಿಲೀಸ್ ಗೆ ಆ ಕಂಪನಿ ಅವರೇ ದುಡ್ಡೆಲ್ಲ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಕೆಲವರು ತಗೊಂಡ್ರು, ಇನ್ ಕೆಲವರು ಬೇಡ, ಈ ತರ ದುಡ್ಡು ಕೊಟ್ಟು ನಮ್ನ ಸೆಲೆಕ್ಟ್ ಮಾಡಕ್ಕೆ ನೋಡ್ತೀರಾ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಈ ಸಿಯಾಂಗ್ ಚೋಲ್ ಅವ್ರ ಅಮ್ಮನೂ ಅಷ್ಟೇ ದುಡ್ಡನ್ನ ತಗೊಂಡು ಅಬ್ರಾಡ್ ಕೊಟ್ಟೋಗೋಣ ಅಂತ ಅನ್ಕೊಂಡ್ರು. ಆ ವಿಷಯ ಗೊತ್ತಾಗಿನೇ ಅವ್ರಪ್ಪ ಅವ್ರ ಮೇಲೆ ತುಂಬಾನೇ ಕೋಪ ಪಟ್ರು ಅಂತೆಲ್ಲ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಬ್ಲಾಕ್ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಕುಡಿತಿದ್ದ ಕಾಫಿ ನಂಗೆ ಅವ್ರ ಮೇಲೆ ಚೆಲ್ಬಿಟ್ಟ. ಅಯ್ಯೋ ಕಾಫಿ ಎಲ್ಲ ಚೆಲ್ಲೋಯ್ತೀರಿ, ನಾನು ಹೋಗಿ ವಾಶ್ ಮಾಡ್ಕೊಂಡ್ ಬರ್ತೀನಿ ಅಂತ ಶೂಗಿವೆಲ್ಲ ಅಲ್ಲೇ ಬಿಚ್ಬಿಟ್ಟು ಅಲ್ಲಿಂದ ಹೋದ್ರ. ಹೀರೋಯಿನ್ ಕೇಳ್ತಾಳೆ, ಯಾಕೆ ಈ ತರ ಮಾಡಿದ್ರಿ ಅಂದಾಗ, ಬೇರೇನು ಆ ಫಾದರ್ ಹೇಳೋದ್ ನೋಡಿದ್ರೇನೆ ನಿನ್ಗೆ ಗೊತ್ತಾಗಲ್ವಾ, ಪ್ರತಿಯೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ. ಅವ್ರು ಎಲ್ಲೋದ್ರೋ ಏನೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಇದಕ್ಕೂ ಮುಂಚೆ ತರ ನಾವ್ ಅವ್ರ ಮನೆಗೆ ಹೋಗ್ ಬಂದ್ವಿ, ಆದ್ರೆ ಇದೇ ತರ ಶೂ ಫುಟ್ ಪ್ರಿಂಟ್ ಇರೋದನ್ನ ನಾನು ಅವ್ರ ಮನೇಲಿ ನೋಡ್ದೆ, ಅಂದ್ರೆ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ತಾನೇ ಅರ್ಥ. ಈ ಫಾದರ್ ಏನೋ ಒಂದು ನಿಜಾನ ಮುಚ್ಚಿಡ್ತಾ ಇದಾರೆ, ನಾವು ಫಸ್ಟ್ ಅದನ್ನ ಕಂಡಿಡಿಬೇಕು ಅಂತ. ಆ ಫಾದರ್ ಎದ್ದೋಗಿರೋ ಗ್ಯಾಪ್ ಅಲ್ಲಿ ಸುತ್ತಮುತ್ತ ಫೋಟೋನೆಲ್ಲ ನೋಡಿದಾಗ ಈ ಜಂಗೋ ಅವರಪ್ಪ ಇನ್ಶೂರೆನ್ಸ್ ಕಂಪನಿ ತಾನೇ ಇಟ್ಟಿದ್ರು, ಅವ್ರ ಜೊತೆ ಒಂದು ಫೋಟೋ ಇಟ್ಕೊಂಡಿರೋದನ್ನ ನೋಡ್ತಾರೆ. ಹಂಗಾದ್ರೆ ಅವನ ಹತ್ರ ಕೇಳಿದ್ರೆ ನಮ್ಗೆ ವಿಚಾರ ಗೊತ್ತಾಗುತ್ತೆ ಅಂತ ನಮ್ ಹೀರೋಯಿನ್ ಇಬ್ರು ಅಲ್ಲಿಂದ ಹೊರಗಡೆ ಬಂದ್ಬಿಟ್ರ. ಹೀರೋಯಿನ್ ತಕ್ಷಣ ಜಂಗೆ ಕಾಲ್ ಮಾಡ್ಬಿಟ್ಟು ಈ ಫಾದರ್ ಬಗ್ಗೆ ಕೇಳಿದಾಗ, ಹೌದು ಅವ್ರು ನಮ್ಮ ಅಪ್ಪಗೆ ಪರಿಚಯ ಇರೋರೆ, 20 ವರ್ಷದಿಂದ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಅದ್ರಲ್ಲಿ ಸತ್ತಿರೋ ಫ್ಯಾಮಿಲಿಗೆಲ್ಲ ನಮ್ಮಪ್ಪ ಸ್ವಲ್ಪ ಡೊನೇಷನ್ ಎಲ್ಲ ಕೊಟ್ಟಿದ್ರು. ಆ ಡೊನೇಷನ್ ಕೊಟ್ಟಿದ್ದೆ ಫಾದರ್ ಮುಖಾಂತರನೇ. ಅದಾದ್ಮೇಲೆ ಇವಾಗ ಅಪ್ಪ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವಾಗವಾಗ ಬಂದು ಪ್ರೇಯರ್ ಮಾಡ್ತಾ ಇದ್ರು. ಬಟ್ ಈ
ನಡುವೆ ಬರ್ತಾ ಇಲ್ಲ, ಎಲ್ಲೋದ್ರು ಏನೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸಾಲದ ಫಾದರ್ ಏನೋ ಸುಳ್ಳು ಹೇಳ್ತಾ ಇದಾರೆ ಅಂತ ಕಂಡಿಡಿಯೋದಕ್ಕೆ ಹೌದು ನನಗೂ ಈ ಡೌಟ್ ಬರ್ತಾ ಇದೆ, ನೀವು ಕಂಪ್ಲೀಟ್ ಆಗಿ ಫಾದರ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ನನ್ಗೆ ಹೇಳಿ ಅಂತ ಹೀರೋಯಿನ್ ಕೂಡ ಕೇಳ್ತಾ ಇದ್ದಾಳೆ. ಅದೇ ಟೈಮ್ ಅಲ್ಲಿ ಆ ಫಾದರ್ ಕೂಡ ಕಾರಲ್ಲಿ ಎಲ್ಲೋ ಹೋಗೋದನ್ನ ಗಮನಿಸ್ತಾರೆ. ಇವ್ರು ಬಿಡ್ತಾರ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಇಲ್ಲಿ ಜಂಗಕ್ ಕೂಡ ಇವಾಗ ಇವ್ರು ಕೇಳಿದ್ರಿಂದ ಏನೋ ಡೌಟ್ ಬಂತೇನೋ, ಅವ್ರ ಅಣ್ಣ ಹತ್ರ ಮಾತಾಡೋದಕ್ಕೆ ಅಂತ ಎದ್ನೋ ಬಿದ್ದಂತ ಅವ್ರ ಅಣ್ಣ ರೂಮ್ ಒಳಗಡೆ ಓಡೋಗ್ತಾನೆ. ದಡ ಅಂತ ಡೋರ್ ಕೂಡ ಓಪನ್ ಮಾಡ್ಕೊಂಡು ಹೊರಟೋದ. ಆ ಟೈಮಲ್ಲಿ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಲಾಯರ್ ಹತ್ರ ಮಾತಾಡ್ತಾ ಇರ್ತಾರೆ. ಇವ್ನ್ ಬಂದಿದ ತಕ್ಷಣ ಮುಂದೆ ಏನು ಮಾತಾಡಕ್ ಆಗಲ್ವಂತ ಲಾಯರ್ ಗಂಗೆ ಕಣ್ಣಲ್ಲಿ ಹೋಗು ಅಂತ ತೋರಿಸಿದ ತಕ್ಷಣ ಲಾಯರ್ ಅಲ್ಲಿಂದ ಹೊರಟೋದ್ರು. ಏನಿಷ್ಟು ದೂರ ಬಂದಿದ್ಯಾ ಅಂದಾಗ ಏನಿಲ್ಲ ಆ ಚರ್ಚ್ ಫಾದರ್ ಬಗ್ಗೆ ಕೇಳ್ಬೇಕಾಗಿತ್ತಣ್ಣ ಅದಕ್ಕೆ ಅಂದಾಗ ಆ ಫ್ರಾಡ್ ಬಗ್ಗೆ ಏನಕ್ಕೆ ಕೇಳ್ತಾ ಇದೀಯಾ, ಡೊನೇಷನ್ ಅನ್ನೋ ಹೆಸರಲ್ಲಿ ಅಪ್ಪ ಹತ್ರ ಲಕ್ಷ ದುಡ್ಡು ತಗೊಳ್ತಾ ಇದ್ದ, ಆದ್ರೆ ಒಂದಕ್ಕೂ ಉಪಯೋಗಕ್ಕೆ ಬಂದಿಲ್ಲ. ಅವನು ಫ್ರಾಡ್ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಅಪ್ಪ ಕೂಡ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಟ್ರು ಅಂತ ಹೇಳಿದಾಗ ಹೌದಾ ಯಾಕಣ್ಣ ಅಂತ ಕೇಳಿದಾಗ ಅದೆಲ್ಲ ಯಾಕೆ ನಿನ್ಗೆ ಇವಾಗ ಅದ್ರ ಬಗ್ಗೆ ಏನಕ್ಕೆ ಕೇಳ್ತಾ ಇದೀಯ ಅಂತ ಸ್ವಲ್ಪ ಬೋಲ್ಡ್ ಆಗಿ ಮಾತಾಡಿದ ತಕ್ಷಣ ಭಯ ಪಟ್ಬಿಟ್ಟ. ಅಣ್ಣ ಏನಿಲ್ಲ ಅಣ್ಣ ಅಂತ ಹೇಳಿ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋದ. ಅದಾದ್ಮೇಲೆ ಈಗ ಲಾಯರ್ ಅವ್ರ ಫ್ಯಾಮಿಲಿ ಲಾಯರ್ ಬಂದು ಕೆಲವು ಡೀಟೇಲ್ಸ್ ನ ಮತ್ತೆ ಒಂದು ಫೋನ್ ರೆಕಾರ್ಡಿಂಗ್ ಎಲ್ಲ ಕೊಟ್ಬಿಟ್ಟು ಹೋಗಿರ್ತಾರೆ. ಅದ್ರಲ್ಲಿ ಜಂಗ ಅವ್ರ ಅಪ್ಪ ಬಂದು ಇನ್ಮೇಲೆ ಕಂಪನಿ ಇನ್ಶೂರೆನ್ಸ್ ಕಂಪನಿ ಜವಾಬ್ದಾರಿ ಕಂಪ್ಲೀಟ್ ಆಗಿ ಜಂಗೆ ನೋಡ್ಕೋಬೇಕು ಅಂತ ಹೇಳಿರ್ತಾರೆ. ಆತರ ಒಂದು ಬಿಲ್ ಪತ್ರನ ಬರ್ದಿರ್ತಾರೆ. ಆದ್ರೆ ನೋಡಿ ಇವ್ನ್ಗೆ ಶಾಕ್ ಆಗೋಯ್ತು, ಟೆನ್ಷನ್ ಬೇರೆ ಆಗ್ತಾನೆ. ಯಪ್ಪ ಏನು ಸಾಯ್ತಾ ಇಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆ ಕಡೆ ನಮ್ ಹೀರೋಯಿನ್ ಇಬ್ರು ಆ ಫಾದರ್ ನ ಫಾಲೋ ಮಾಡ್ಕೊಂಡು ಹೋದ್ರಲ್ವಾ. ಆ ಫಾದರ್ ಈಗ ಕಾರ್ ನಿಲ್ಲಿಸ್ಬಿಟ್ಟು ಸ್ಟ್ರೈಟ್ ಆಗಿ ಒಂದ್ ಮನೆ ಒಳಗಡೆ ಹೋಗ್ತಾ ಇದಾರೆ. ಇದನ್ನ ನೋಡಿದ ತಕ್ಷಣ ನಮ್ ಬ್ಲಾಕ್ ಸರಿ ನೀನ್ ಇಲ್ಲೇ ಕುತ್ಕೋ, ನಾನು ಅವನ ಫಾಲೋ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ ನೋಡ್ಕೊಂಡ್ ಬರ್ತೀನಿ ಅಂತ ಅಲ್ಲಿವರೆಗೂ ಹೋಗ್ತಾರೆ. ಅವ್ನ್ ಕಣ್ ತಪ್ಸಿ ಒಳಗಡೆನೂ ಹೋದವರು ಡ್ರೋನಲ್ಲಿ ಏನಾದಿದ್ರಿ ಅಂತ ಹುಡುಕಿ ನೋಡಿದಾಗ ಒಂದು ಬಟರ್ಫ್ಲೈ ವಾಚ್ ಇರೋದು ಗಮನಿಸ್ತಾನೆ. ಟಕ್ಕಂತ ಅದನ್ನ ತಗೊಂಡ್ಬಂದು ಹೀರೋಯಿನ್ ಹತ್ರ ಕೊಟ್ಟಿದ ತಕ್ಷಣ ಹೌದು ನನ್ಗ ವಿಷುವಲ್ ಬಂದಿದ್ದು ಇದೇ ವಾಚೆ, ಹಾಗಾದ್ರೆ ಇವನಿಂದಾನೆ ಸಿಯಾಂಗ್ ಚೋಲ್ ಅವ್ರ ಅಪ್ಪನೂ ಸಾಯೋದು, ಜಂಗ್ ಅವ್ರ ಅಪ್ಪನೂ ಸಾಯೋದು, ನಾವ್ ಇದನ್ನ ಫಸ್ಟ್ ತಡಿಬೇಕು. ಇವಾಗ ಅವನೇ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದೀನಲ್ವಾ, ಬನ್ನಿ ಅವ್ನ ಅರೆಸ್ಟ್ ಮಾಡೋಣ ಅಂತೆಲ್ಲ ಕರೆದಾಗ ಹೀರೋ ಅಂತಾನೆ ಈ ಒಂದು ವಾಚ್ ನ ಇಟ್ಕೊಂಡು ಅವನೇ ಅಂತ ಹೇಳಕ್ಕಾಗಲ್ಲ, ನಾನೇ ಕದ್ದು ಮುಂಚೆ ಅವ್ರ ಮನೆ ಒಳಗಡೆ ಹೋಗಿದ್ದೀನಿ, ಇನ್ನೆಂಗ್ ಅವನ ಹಿಡಿಯಕ್ಕಾಗುತ್ತೆ. ನಾವು ಫಸ್ಟ್ ಸಿಯಾಂಗ್ ಚೋಲ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಂದ್ರೆ ಪೇಷಂಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಫಾದರ್ ಗೆ ವಿರುದ್ಧವಾಗಿ ಏನಾದ್ರು ಫೈಲ್ ಸಿಗುತ್ತಾ ಅಥವಾ ಡಾಕ್ಯುಮೆಂಟ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ ಇವ್ರಿಬ್ರು ಆ ಜಾಗಕ್ಕೆ ಹೋಗ್ತಾರೆ. ಸ್ಟ್ರೈಟ್ ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ದೊಡ್ಡದಾಗ ಏನು ಎವಿಡೆನ್ಸ್ ಸಿಗ್ಲಿಲ್ಲ. ಆದ್ರೆ ನಮ್ ಹೀರೋನ ಒಂದು ನೊಣ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದನ್ನ ಹೊಡಿತೀನಿ ಅನ್ನೋ ಹೆಸರಲ್ಲಿ ಕೈಯೇನೋ ಮೇಲೆತ್ತಿ ತಡ್ತಾರೆ ನೋಡಿ, ಮೇಲಿಂದ ದಮ ಅಂತ ಕೆಲವು ಫೈಲ್ಸ್ ಎಲ್ಲ ಕೆಳಗಡೆ ಬೀಳಕ್ಕೆ ಶುರುವಾಗೋಯ್ತು. ಏನಂದ್ರೆ ಎಲ್ಲಾ ಫಾದರ್ ಗೆ ಸಂಬಂಧಪಟ್ಟಿರೋ ಫೈಲ್ಸ್. ಇನ್ನೇನು ಎವಿಡೆನ್ಸ್ ಸಿಕ್ತಲ್ಲ ತಕ್ಷಣ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಎವಿಡೆನ್ಸ್ ಎಲ್ಲ ಕೊಟ್ಟು ಆ ಫಾದರ್ ನ ಕೂಡ ಅರೆಸ್ಟ್ ಮಾಡಕ್ಕೆ ಹೇಳ್ಬಿಟ್ರು. ಆಯಪ್ಪನ ಕೂತ್ಕೊಂಡು ಹೂ ಅಂತ ಹೀರೋಯಿನ್ ಎಲ್ಲ ಬೈತಾ ಇರ್ತಾನೆ, ನಾನೇನು ಮಾಡಿಲ್ಲ ಅಂತ. ಆಮೇಲೆ ನಮ್ ಹೀರೋಯಿನ್ ಹೇಳ್ತಾಳೆ, ಅಪ್ಪಡಿ ಹೆಂಗೋ ಆ ಪೇಷಂಟ್ ಅವ್ರ ಹಸ್ಬೆಂಡ್ ನ ಮತ್ತೆ ಜಂಗ ಅವ್ರ ಅಪ್ಪನ ಕಾಪಾಡ್ಬಿಟ್ವಿ, ಇವನ ಬಟರ್ಫ್ಲೈ ವಾಚ್ ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ಹೇಳುವಾಗ ಸರಿ ಬೇರೆ ಕೆಲಸ ಇದೆ ಬೇಗ ಬಾ ಅಂತ ನಮ್ ಹೀರೋ ತರ ಅಂತ ಹೇಳಿಯುವಾಗ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ ಹಾಸ್ಪಿಟಲ್ ಇಂದಾನೆ. ಯಾರೋ ಗೊತ್ತಿರೋರು ಕಾಲ್ ಮಾಡಿದಾರೆ, ಮೋಸ್ಟ್ಲಿ ಅವರ ಕಸಿನ್ ಪೇಷಂಟ್ ಅವ್ರ ಕಸಿನ್ ಇರ್ಬೇಕು. ಇದ್ರ ಪೇಷಂಟ್ ಅವ್ರ ಹಸ್ಬೆಂಡ್ ಬಂದಿದ್ದಾರೆ ಅಂತ ಹೇಳಿದಾಗ ನಮ್ ಹೀರೋಯಿನ್ ಇಬ್ರು ಸ್ಟ್ರೈಟ್ ಆಗಿ ಹಾಸ್ಪಿಟಲ್ ಕಡೆನೆ ಗಾಡಿನ ಬಿಡ್ತಾ ಇರೋದು. ಇಲ್ಲಿ ಪೇಷಂಟ್ ಅವ್ರ ಹಸ್ಬೆಂಡ್ ಆ ವಾರ್ಡ್ ಗೆ ಬಂದಿರ್ತಾರಲ್ವಾ, ಅಲ್ಲಿ ಅವ್ರ ಮಗನ್ ಫೋಟೋನ ನೋಡಿ ಆ ಫೋಟೋನ ಸರಿಯಾಗಿ ಇಟ್ಬಿಟ್ಟು ಅವ್ರ ಹೆಂಡತಿನ ಕೂಡ ನೋಡ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಬಟ್ ಏನು ಮಾತಾಡಿಲ್ವೇನೋ. ಇಲ್ಲಿ ಇವ್ರು ಕೂಡ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ರು. ಅವಾಗ ಎದುರುಗಡೆ ಒಂದು ಲಗೇಜ್ ಆಟೋ ತರ ಒಂದಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಫ್ಲಾಶ್ ಆಗುತ್ತೆ, ನಾನು ಇದಕ್ಕೂ ಮುಂಚೆ ಇದನ್ನೆಲ್ಲೋ ನೋಡಿದ್ದೀನಲ್ವಾ ಅಂತ. ಅವತ್ತು ನೈಟ್ ಕ್ರಿಮಿನಲ್ ನ ಆ ಪಾರ್ಟಿ ನಡೀತಾ ಇರೋ ಜಾಗದಲ್ಲಿ ಕ್ರಿಮಿನಲ್ ನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೊರಗಡೆ ಬಂದಿದ್ದಲ್ವಾ, ಅವಾಗ ಇದೇ ಗಾಡಿನೇ ನಮ್ ಹೀರೋಗೆ ಅಡ್ಡ ಬಂದಿರೋದು. ಹಂಗಾದ್ರೆ ನನ್ಗೇನೋ ಡೌಟ್ ಬರ್ತಾ ಇದೆ. ಸರಿ ಆಯ್ತು, ನೀನ್ ಒಳಗಡೆ ಹೋಗಿ ಆ ಪೇಷಂಟ್ ಅವ್ರ ಹಸ್ಬೆಂಡ್ ನ ಮೀಟ್ ಮಾಡಿ ಮಾತಾಡು, ಇನ್ ಕೇಸ್ ಅವನಾದ್ರು ಹೊರಗಡೆ ಬಂದ್ರೆ ನಾನ್ ನಿನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಕೂಡ ಸರಿ ಆಯ್ತು ಕಾಲ್ ಮಾಡಿ ಅಂತ ಇವಳು ಅಲ್ಲಿಂದ ಹೊರಗಡೆ ಹೊರಟೋದ್ಲು. ಇವಳು ಒಳಗಡೆ ಹೋಗಿತ್ತು ಒಂದ್ ಸ್ವಲ್ಪ ಹೊತ್ತಿಗೆ ಆ ಪೇಷಂಟ್ ಅವ್ರ ಹಸ್ಬೆಂಡ್ ಬರ್ತಾ ಇದ್ದಾನೆ. ಅವ್ನ ಹಿಂದ್ಗಡೆ 2 ಗ್ರಿಮ್ ರಿಪ್ಪರ್ಸ್ ಕೂಡ ಇರ್ತಾರೆ. ಇದನ್ನ ನೋಡಿ ನಮ್ಮ ಬ್ಲಾಕ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಆಕ್ಚುಲಿ ಇದಕ್ಕೂ ಮುಂಚೆ ಫಾದರ್ ನ ಫಾಲೋ ಮಾಡ್ಕೊಂಡು ನಮ್ಮ ಬ್ಲಾಕ್ ಅವ್ರ ಮನೆ ಒಳಗಡೆ ಹೋಗಿದ್ರಲ್ವಾ ಬಟರ್ಫ್ಲೈ ವಾಚ್ ಎತ್ಕೊಂಡ್ ಬರಕ್ಕೆ. ಆ ಟೈಮ್ ಅಲ್ಲಿ ಫಾದರ್ ನಮ್ಮ ಬ್ಲಾಕ್ ನ ನೋಡ್ಬಿಟ್ಟಿರ್ತಾನೆ. ನೋಡೋದು ಅಲ್ದೆ ನಮ್ಮ ಬ್ಲಾಕ್ ನ ಅಟ್ಯಾಕ್ ಮಾಡಕ್ ಕೂಡ ಬಂದಿರ್ತಾನೆ. ಅದೇ 2 ತಟ್ಟಿ ಅವನ್ನೇ ಕೆಳಗಡೆ ಬೀಳಿಸ್ಬಿಟ್ಟು ನೀನ್ ಎತ್ತನೆ ಕೊಲೆಗಳನ್ನ ಮಾಡ್ತಾ ಇರೋದು ಮರ್ಯಾದೆಗೆ ಹೇಳ್ಬಿಡು ಅಂತೆಲ್ಲ ಕೇಳಿದಾಗ ಅವನು ಇಲ್ಲ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಆಕ್ಚುಲಿ ಆ ಪೇಷಂಟ್ ಅವ್ರ ಹಸ್ಬೆಂಡ್ ನನ್ ವಿರುದ್ಧವಾಗಿ ಏನಾದ್ರು ಎವಿಡೆನ್ಸ್ ಏನಾದ್ರು ಕಲೆಕ್ಟ್ ಮಾಡಿದಾರ ಏನ್ ನೋಡೋಣ ಅಂತ ಕದ್ದು ಮುಚ್ಚಿ ಅವ್ರ ಮನೆ ಒಳಗಡೆ ಹೋದೆ. ಅವಾಗ ನನ್ಗೆ ವಾಚ್ ಕಣ್ಣಕ್ ಕಾಣಿಸಿದ್ದು. ಅದನ್ನ ನೋಡ್ತಾ ಇರ್ಬೇಕಾದ್ರೇನೆ ನೀವಿಬ್ರು ಅಂದ್ರೆ ನಮ್ಮ ಬ್ಲಾಕ್ ಮತ್ತೆ ಹೀರೋಯಿನ್ ಇಬ್ರು ಆ ಜಾಗಕ್ಕೆ ಬಂದ್ಬಿಟ್ರಲ್ವಾ. ಸೊ ನಾನು ಬೈದಲ್ಲ ವಾಚ್ ನ ಜೊತೆಗೆ ಎತ್ಕೊಂಡ್ ಬಂದ್ಬಿಟ್ಟೆ. ಆ ವಾಚ್ ಯಾರ್ದು ಏನಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದರಿಂದಾನೆ ನಮ್ಮ ಬ್ಲಾಕ್ ಗೆ ಅರ್ಥ ಆಯ್ತು ಈ ವಾಚ್ ಇವಂದಲ್ಲ, ಇವ್ನ್ಗ ಅದಕ್ಕೇನು ಸಂಬಂಧ ಇಲ್ಲ ಅಂತ. ಇವಾಗ ಇವ್ನ್ಗ ಅದಕ್ಕೇನು ಸಂಬಂಧ ಇಲ್ಲ ಅಂತ ಹೀರೋಯಿನ್ ಹತ್ರ ಹೇಳಿದ್ರೆ ಆ ವಾಚ್ ಯಾರ್ದು ಏನಂತ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಅದರಿಂದಾನೆ ನಮ್ ಹೀರೋಯಿನ್ ಗೆ ಇವನು ಸುಳ್ಳು ಹೇಳಿರೋದು ಈ ವಾಚ್ ಫಾದರ್ ದೆ ಅಂತ. ಪೊಲೀಸರು ಬಂದು ಫಾದರ್ ನ ಕೂಡ ಇಟ್ಕೊಂಡು ಹೋದ್ರು. ಅವಳಿಗೆ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಅವಳಿಗೆ ಸಮಾಧಾನ ಆಗುತ್ತೆ ಅನ್ನೋದು ಸೆಕೆಂಡರಿ. ಫಸ್ಟ್ ಆಫ್ ಆಲ್ ನಮ್ ಬ್ಲಾಕ್ ಒಳ್ಳೇದಾಗುತ್ತೆ ಅಂತ. ಯಾಕಂದ್ರೆ ಹೀರೋಯಿನ್ ಏನಾದ್ರು ಯಾರನ್ನಾದ್ರೂ ಕಾಪಾಡ್ಬಿಟ್ರೆ, ಯಾರ ಪ್ರಾಣನಾದ್ರೂ ಕಾಪಾಡ್ಬಿಟ್ರೆ ಅದು ನಮ್ಮ ಬ್ಲಾಕ್ ಗೆ ತಾನೇ ತೊಂದ್ರೆ. ಡೆಸ್ಕ್ ಬಾಡ್ ಅವ್ರು ಇವ್ನ್ಗೆ ಪನಿಷ್ಮೆಂಟ್ ಕೊಡ್ತಾರಲ್ವಾ. ಸೊ ಅವಳು ಯಾವ್ದೇ ಕಾರಣಕ್ಕೂ ಯಾರನ್ನು ಕಾಪಾಡಬಾರ್ದು ಅನ್ನೋದಕ್ಕೋಸ್ಕರ ನಮ್ ಬ್ಲಾಕ್ ಈ ತರ ತಡಿತಾ ಇರೋದು. ಇನ್ನೊಂದ್ ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋ ಅವರ ಎಡ್ಡು ಮತ್ತೆ ಚೀಫ್ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಅವರು ಕೂಡ ಸೇಮ್ ಅದೇ ಬಟರ್ಫ್ಲೈ ವಾಚ್ ಬಗ್ಗೆನೆ ಮಾತಾಡ್ತಾ ಇರೋದು. ಸಿಸಿಟಿವಿ
ಫುಟೇಜ್ ಅಲ್ಲಿ ಇರೋದು ಯಾರು, ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋದು ಯಾರು ಅಂತ ಇವ್ರ ಹತ್ರ ಒಳಗಡೆ ಮಾತಾಡ್ತಾ ಇರೋದನ್ನೆಲ್ಲ ಆ ವಿಲನ್ ಗ್ರೂಪ್ ಗೆ ಒಬ್ಬ ಪೊಲೀಸ್ ಆಫೀಸರ್ ಸ್ಪೈ ಆಗಿ ವರ್ಕ್ ಮಾಡ್ತಾ ಇರ್ತಾನಲ್ವಾ, ಅವ್ನು ಕೇಳಿಸ್ಕೊಂತಾನೆ ಇರ್ತಾನೆ. ಅದೇ ಟೈಮ್ಗೆ ಬೇರೆ ಆಫೀಸರ್ಸ್ ಎಲ್ಲ ಒಳಗಡೆ ಬರೋದ್ರು ನೋಡ್ಬಿಟ್ಟು ಅವ್ನು ಏನೂ ಆಗಿಲ್ಲ ಅನ್ನೋ ತರ ಕ್ಯಾಶುವಲ್ ಆಗಿ ನಡ್ಕೊಳ್ಳೋ ತರ ನಡ್ಕೊಂತಾನೆ. ಬಟ್ ಅವ್ರಿಗೆ ಇವ್ರ ಮೇಲೆ ಡೌಟ್ ಬಂದಿರುತ್ತೆ. ಒಳಗಡೆ ಬಂದು ಇದನ್ನ ಚೀಫ್ ಹತ್ರ ಕೂಡ ಹೇಳ್ತಾರೆ, ಅವ್ನ ನಾನು ಸುಮಾರು ದಿನದಿಂದ ನೋಡ್ತಾ ಇದೀನಿ, ನಾವ್ ಇಲ್ಲಿ ಏನ್ ಮಾತಾಡ್ಕೊಂತೀವಿ ಏನ್ ಅನ್ನೋದನ್ನ ಕದ್ದು ಮುಚ್ಚಿ ಕೇಳಿಸ್ಕೊಂತಾನೆ ಇದ್ದಾನೆ. ಮೋಸ್ಟ್ಲಿ ಬೇರೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನ ಅಥವಾ ಈ ಕೊಲೆ ಕೇಸ್ ನ ನಮ್ಮಿಂದ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾನ ಅಂದಾಗ ಇವ್ರಿಗೂ ಅವ್ನ ಮೇಲೆ ಡೌಟ್ ಬರುತ್ತೆ. ಆದ್ರೆ ನಮ್ಮ ಹೆಡ್ ಪೊಲೀಸ್ ಆಫೀಸರ್ ಇರ್ತಾರಲ್ವಾ, ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟು ಅವ್ರು ನಂಗೆ ಗುರಾಯಿಸ್ಕೊಂಡು ಅಲ್ಲಿಂದ ಹೊರಟೋದ್ರ ತಕ್ಷಣ ಸ್ಪೈ ಹಂಗೆ ಒಳಗಡೆ ಬಂದವನು ಇವ್ರ ಹತ್ರ ಫೈಲ್ ನ ಎತ್ಬೇಕು ಅಂತ ನೋಡ್ತಾನೆ. ಆದ್ರೆ ಚೀಫ್ ಆ ಗ್ಯಾಪ್ ಅಲ್ಲಿ ಎತ್ಬಿಟ್ಟು ಇದೆಲ್ಲ ಏನಿಲ್ಲ ನನ್ನ ಹತ್ರ ಇರುತ್ತೆ ಪರವಾಗಿಲ್ಲ ಅಂತ ಹೇಳಿ ನೈಸಾಗಿ ಎತ್ಕೊಂಡ್ಬಿಟ್ರು. ಆಮೇಲೆ ಈ ಸ್ಪೈ ಆ ಕ್ರಿಮಿನಲ್ ಗೆ ಕಾಲ್ ಮಾಡ್ಬಿಟ್ಟು ನೀವು ಹೀರೋನ ಚುಚ್ಚಿದ್ರಿ ಅಂತ ಹೇಳಿದ್ರಲ್ವಾ, ಆದ್ರೆ ನಮ್ಮ ಹೀರೋನ ಚುಚ್ಚಿರೋ ತರ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಅವ್ನ್ ಯಾಕೆ ವಿಷಯನ ಯಾರ ಹತ್ರ ಹೇಳಿಲ್ಲ ಅಂತ ಹೇಳಿದಾಗ ಇದೇ ಡೌಟೆ ಕ್ರಿಮಿನಲ್ ಗೆ ಕೂಡ, ಯಾಕೆ ಹೇಳ್ದೆ ಇರ್ತಾನೆ ಈ ವಿಷಯನ ಅಂತ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ನ್ ಬಂದು ಆ ಪೇಷಂಟ್ ಅವ್ರ ಹಸ್ಬೆಂಡ್ ನ ತಾನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದ, ಅವ್ನ್ ಎಲ್ಲ ಹೋಗ್ತಾನೆ ಅಂತ. ಆ ಟೈಮಲ್ಲಿ ನಮ್ ಹೀರೋಯಿನ್ ಕಾಲ್ ಮಾಡ್ತಾಳೆ, ನಾನಿತ್ರ ಒಳಗಡೆ ವಾರ್ಡ್ ಹತ್ರ ಬರೋಷ್ಟ್ರಲ್ಲೇ ಅವ್ರ ಹಸ್ಬೆಂಡ್ ಇಲ್ಲಿಂದ ಹೊರಟೋಗಿದ್ದಾರೆ, ನಿನ್ಗೆ ಪಾರ್ಕಿಂಗ್ ಅಲ್ಲಿ ಏನಾದ್ರು ಕಾಣಿಸಿದ್ರ ಅಂದ್ರೆ ಇಲ್ಲ ಅವ್ನ್ ನನ್ಗೆಲ್ಲೂ ಕಾಣಿಸಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ರು. ಯಾಕಂದ್ರೆ ಇವ್ನ್ ಫಾಲೋ ಮಾಡ್ತಾ ಇದ್ದಾನೆ, ಈ ವಿಷಯನ ಹೀರೋಯಿನ್ ಹತ್ರ ಹೇಳ್ಬಾರ್ದು ಅಂತ. ಅದೇ ಟೈಮಲ್ಲಿ ಹಾಸ್ಪಿಟಲ್ ಹೀರೋಯಿನ್ ಗೆ ಜಂಗ್ ಬಂದು ಕಾಣಿಸ್ತಾನೆ. ಜಂಗ್ ಕೇಳ್ತಾನೆ, ಹಂಗಾದ್ರೆ ಚರ್ಚ್ ಫಾದರ್ ಏನ ಕಲ್ಪ್ರಿಟ್ಟು, ನನ್ ಗೊತ್ತಿತ್ತು ಅವನ್ ಮೇಲೆ ಡೌಟ್ ಇತ್ತು ಅಂದಾಗ, ಹೌದು ಅವನೇ, ಸರಿ ಬಾ ಇವಾಗ ಹೋಗಿ ನಿಮ್ಮ ಅಪ್ಪನ ನೋಡೋಣ, ನಿಮ್ಮಪ್ಪ ಮೇಲೆ ಇವಾಗಾದ್ರೂ ಆ ಬ್ಲಾಕ್ ಶಾಡೋ ಹೋಗಿದ್ಯಾ ಅಥವಾ ಇನ್ನೂ ಇದೆಯಾ ಅಂತ ಹೇಳಿ ಇಬ್ರು ರೂಮ್ಗೆ ಹೋಗಿ ನೋಡಿದ್ರೆ ಇನ್ನೂ ಅವ್ರ ಅಪ್ಪ ಹತ್ರ ಬ್ಲಾಕ್ ಶಾಡೋ ಕಾಣಿಸ್ತಾನೆ ಇದೆ. ಹಂಗಾದ್ರೆ ಏನ್ ನಡೀತಾ ಇದೆ ಅಂತ ಇವಳು ಕೈಯೆಲ್ಲ ಮುಟ್ಟಿ ನೋಡಿದಾಗ ಇನ್ನೂ ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನೆ ಅವ್ರ ಅಪ್ಪನ ಸಾಯಿಸೋ ತರನೇ ವಿಜುವಲ್ ಬರ್ತಾ ಇದೆ. ಹಂಗಾದ್ರೆ ಆ ಚರ್ಚ್ ಫಾದರ್ ಕಲ್ಪ್ರಿಟ್ ಅಲ್ವಾ, ನಾವ್ ಅವನೇ ಅಂತ ಅನ್ಕೊಂಡಿದ್ವಾ, ಇಲ್ಲ ಫಸ್ಟ್ ಇದನ್ನ ತಡಿಬೇಕು ಅಂತ ಹೇಳಿ ಇವಳು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ನಮ್ ಹೀರೋ ಆ ಪೇಷಂಟ್ ಅವ್ರ ಹಸ್ಬೆಂಡ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ವಾ, ಅವ್ನ್ ಯಾವ್ದೋ ಒಂದು ಕಂಪನಿಯಲ್ಲಿ ಆ ಗಾಡಿನ ಬಿಟ್ಬಿಟ್ಟು ಅವ್ನ್ ಕಾರಲ್ಲಿ ಅವನು ರಿಟರ್ನ್ ಬರ್ತಾ ಇದ್ದಾನೆ. ಆದ್ರೂ ನಮ್ ಹೀರೋ ಸ್ಟಾಪ್ ಮಾಡಿಲ್ವೇ, ಅವನನ್ನೇ ಫಾಲೋ ಮಾಡ್ತಾ ಇರೋದು. ಇವಾಗ ಅಷ್ಟೇ ನಮ್ ಹೀರೋಯಿನ್ ಹೀರೋ ನಂಬರ್ ಗೆ ಕಾಲ್ ಮಾಡ್ತಾ ಇದ್ರು, ಅವ್ನ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಸರಿ ಸಿಸಿಟಿವಿ ಫುಟೇಜ್ ಆದ್ರೂ ಚೆಕ್ ಮಾಡೋಣ ಅಂತ ನಮ್ ಹೀರೋಯಿನ್ ಸಿಸಿಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅದ್ರಲ್ಲಿ ಇವಾಗ ಅವ್ನು ಹಾಕೊಂಡಿದ್ದಾನಲ್ಲ ಡ್ರೆಸ್, ಆ ಡ್ರೆಸ್ ನ ನೋಡಿದ ತಕ್ಷಣ ಅವ್ಳಿಗೊಂದು ಫ್ಲಾಶ್ ಆಗುತ್ತೆ, ಅವತ್ತು ನಿಮ್ ಪಾರ್ಟಿಯಲ್ಲಿ ಯಾರೋ ಬಂದು ನನ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋದ್ರಲ್ಲ, ಅವಾಗ ನಿನ್ಗೆ ಕೆಲವೊಂದು ವಿಜುವಲ್ ಎಲ್ಲ ಬಂತು, ಅದ್ರಲ್ಲಿ ಇದೇ ತರ ಡ್ರೆಸ್ ಹಾಕೊಂಡಿರೋರೊಬ್ರು ಇದ್ರು, ಪ್ಲಸ್ ಯಾರಿಗೋ ಕೈಯೆಲ್ಲ ಕಟ್ ಹಾಕ್ಬಿಟ್ಟು ಅವ್ರನ್ನ ಕಿಡ್ನಾಪ್ ಮಾಡಿರೋ ತರ ನನ್ಗೆ ವಿಜುವಲ್ ಎಲ್ಲ ಬಂತು ಅಂದಾಗ, ಹೌದಾ ಇವನು ನಾನ್ ಮಾಡಿದ ಪಾರ್ಟಿಗೆ ಡ್ರಿಂಕ್ಸ್ ಸಪ್ಲೈ ಮಾಡಕ್ಕೆ ಬಂದಿದ್ದ, ಆ ಕಂಪನಿಗೆ ಹೋದ್ರೆ ನಮ್ಗೆ ಏನಾದ್ರು ಗೊತ್ತಾಗ್ಬೋದು ಅಂತ ನಮ್ ಹೀರೋಯಿನ್ ಮತ್ತೆ ಜಂಗ್ ಇಬ್ರು ಆ ಡ್ರಿಂಕ್ ಸಪ್ಲೈ ಮಾಡೋ ಕಂಪನಿಗೆ ಬರ್ತಾರೆ. ಇದಕ್ಕೂ ಮುಂಚೆ ಆ ಪೇಷಂಟ್ ಅವ್ರ ಹಸ್ಬೆಂಡ್ ಬಂದಿದ್ದಲ್ವಾ, ಅದೇ ಕಂಪನಿ ಹತ್ರನೇ ಇವರು ಬಂದಿರೋದು. ಅವ್ರ ಬಗ್ಗೆ ಕೇಳಿದಾಗ ಇಲ್ಲ ಅವ್ರ ಈಗ ತಾನೇ ಕೆಲಸ ಇಂದ ಹೋದ್ರು ಗಾಡಿನ ಬಿಟ್ಬಿಟ್ಟು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅಲ್ಲಿ ಥಿಂಗ್ಸ್ ಎಲ್ಲ ಇಳಿಸ್ತಾ ಇರ್ತಾರೆ ಒಂದು ಗಾಡಿಯಿಂದ, ಅದ್ರಲ್ಲಿ ಒಂದು ಐಟಮ್ ಬಂದು ಕೆಳಗಡೆ ಬೀಳುತ್ತೆ. ಅದನ್ನ ಜಂಗ್ ನೋಡ್ಬಿಟ್ಟು ಇದನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡಿದಿನಲ್ವಾ ಅಂತ ಎತ್ತಿ ಕೈಯಲ್ಲಿ ಇಟ್ಕೊಂತಾನೆ. ಇದು ಯಾವ್ದಂತ ನೆನಪ್ ಬಂತ, ನಮ್ಮ ಜಂಗ್ ಅವರ ಕಸಿನ್ ಒಬ್ಬ ಕಣ್ಣಿಗೆ ಹಾಕೊಂಡಿರ್ತಾನಲ್ವಾ, ಹಂಗೆ ಅದು ಹ್ಯಾಲೋವಿನ್ ಪಾರ್ಟಿ ಅನ್ನೋದಕ್ಕೋಸ್ಕರ ಭಯಂಕರವಾಗಿರ್ಲಿ ಅಂತ ಕಣ್ಗುಡ್ಡೆಲ್ಲ ಆಚೆ ಬಂದಿರೋ ತರ ಒಂದು ಸ್ಪೆಕ್ಸು ಅದೇ ಅಲ್ಲಿರೋದು. ಇದ್ ನೋಡಿದ ತಕ್ಷಣ ಇವನ್ಗೂ ಇವಾಗ ಫ್ಲಾಶ್ ಆಯ್ತು, ಇದು ಅವ್ನ್ ಕಣ್ಣಿಗೆ ಹಾಕೊಂಡಿದ್ದೆ ಅಂತ. ಇದೇ ಟೈಮಲ್ಲಿ ಈ ಕಡೆ ಆ ಲೇಡಿ ಅವ್ರ ಹಸ್ಬೆಂಡ್ ಯಾವ್ದೋ ಒಂದು ಅಬೆಂಡೆಂಟ್ ಜಾಗ ತರ ಇದೆ, ಆ ಜಾಗಕ್ಕೆ ಹೋಗಿದ್ದಾನೆ. ಅವನ್ನ ಫಾಲೋ ಮಾಡ್ಕೊಂಡೆ ಗ್ರಿಮ್ ರಿಪರ್ಸ್ ಇಬ್ರು ಬಂದಿರ್ತಾರೆ. ನೋಡಿದ್ರೆ ಅಲ್ಲಿ ಅವ್ನ್ ಯಾರನ್ನೋ ಕಿಡ್ನಾಪ್ ಮಾಡಿದಾನೆ, ಅವ್ರನ್ನ ವಿಡಿಯೋ ಮಾಡೋದಕ್ಕೋಸ್ಕರ ಕ್ಯಾಮ್ರಾನೆಲ್ಲ ಕೂಡ ಸೆಟ್ ಮಾಡ್ತಾ ಇರ್ತಾನೆ. ಇದ್ರ ನೋಡಿದ ತಕ್ಷಣ ಬ್ಲಾಕ್ ಅರ್ಥ ಆಗೋಯ್ತು ಯಾವನೋ ಕಿಡ್ನಾಪ್ ಮಾಡಿದಾನೆ ಅಂತ. ಆದ್ರೆ ಇದೇ ಟೈಮಲ್ಲಿ ಈ ಕಡೆ ಜಂಗ್ ಬಂದು ಅವರ ಫ್ರೆಂಡ್ ಮನೆಗೆ ಹೋಗಿ ಆ ಫೋಟೋನ ತೋರ್ಸ್ಬಿಟ್ಟು, ಸಾರಿ ಆ ಸ್ಪೆಕ್ಸ್ ನ ತೋರ್ಸ್ಬಿಟ್ಟು, ಇದನ್ನ ನನ್ ಕಸನ್ ತಾನೆ ಕಣ ಹಾಕೊಂಡಿದ್ದು, ಅವ್ನೆಲ್ಲೋ ಹೋದ ಅಂತ ಕೇಳಿದಾಗ ಅವನ ಅವತ್ತು ಪಾರ್ಟಿ ನಡೆದಿದ್ದೇನೇ ಕಣ, ನಾನು ಅವ್ನ ನೋಡಿದ್ದು, ನನಗೆ ಗುಡ್ ಬೈ ಕೂಡ ಹೇಳಿಲ್ಲ ಗೊತ್ತಾ, ನಾನು ಅದಕ್ಕೆ ಕೋಪದಲ್ಲಿ ಅವ್ನ ಬಗ್ಗೆ ಮಾತಾಡೋದು ಕೂಡ ಇಲ್ಲ, ಅವ್ನ್ ಎಲ್ಲೋದ ಅಂತ ಕೂಡ ಗೊತ್ತಿಲ್ಲ. ಅವಾಗ ತಾನು ಅವನು ಫಿಲಿಪೈನ್ಸ್ ಇಂದ ಬಂದಿದ್ದ, ಅವ್ರ ಅಮ್ಮ ಜೊತೆ ಹೋಟೆಲ್ ಸ್ಟೇ ಮಾಡಿದ್ದ ಅಂತ ಅನ್ಕೊಳ್ತೀನಿ, ಮೋಸ್ಟ್ಲಿ ಅಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಅವ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಕಾಲ್ ನಾಟ್ ರೀಚಬಲ್, ಕಾಲೇ ರೀಚ್ ಆಗ್ತಾ ಇಲ್ಲ. ಆಕ್ಚುಲಿ ಸಾರಿ ನಾನು ಮಿಸ್ಟೇಕ್ ಮಾಡಿ ಹೇಳ್ಬಿಟ್ಟೆ. ಇವಾಗ ಮಾತಾಡ್ತಿದ್ದಾನಲ್ಲ ಜಂಗು, ಇವನ್ ಬಂದು ನಮ್ ಜಂಗ್ಗೆ ಕಸನ್ ಅವರ ಫ್ರೆಂಡ್ ಆ ಸ್ಪೆಕ್ಸ್ ಹಾಕೊಂಡಿದ್ದ ಅಲ್ವಾ ಅವನು. ಬಟ್ ಇವಾಗ ಅವ್ನು ಎಲ್ಲೋದ ಅಂತ ಗೊತ್ತಿಲ್ಲ, ಕಾಲ್ ರೀಚ್ ಆಗ್ತಾ ಇಲ್ಲ. ಇದೇ ಟೈಮಲ್ಲಿ ಈ ಕಡೆ ಆ ಲೇಡಿ ಅವರ ಹಸ್ಬೆಂಡ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು ಬೇರೆ ಯಾರೂನು ಅಲ್ಲ, ಈ ಫಿಲಿಪೈನ್ಸ್ ಇಂದ ಬಂದಿರೋ ಹುಡುಗನ್ನೇ, ಅಂದ್ರೆ ಜಂಗ್ ಅವರ ಕಸನ್ ಅವರ ಫ್ರೆಂಡ್ ನಾನೆ. ಬಟ್ ಏನಕ್ಕೋಸ್ಕರ ಕಿಡ್ನಾಪ್ ಮಾಡಿದಾನೆ, ಏನ್ ನಡೀತಾ ಇದೆ ಏನು ಅಂತೆಲ್ಲ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಬ್ಬ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಬಟ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.